ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 30ನೇ ತಾರೀಕು ಮೇ 2026 ಶನಿವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ. ಹುಣ್ಣಿಮೆ ಕೂಡ ಬೆಳಿಗ್ಗೆ 10:45 ನಂತರ ಆರಂಭ ಆಗ್ತಕ್ಕಂಥದ್ದು. ಸತ್ಯನಾರಾಯಣ ಪೂಜೆ ತುಂಬ ವಿಶೇಷವಾಗಿ, ಅದರಲ್ಲೂ ವಿಶಾಖ ನಕ್ಷತ್ರ. ಎಲ್ಲ ಈ ವಿಷ್ಣುವಿನ ಆಲಯ, ಹನುಮ ಆಲಯ, ರಾಮರ ಆಲಯ, ರಾಘವೇಂದ್ರರ ಆಲಯ, ಬಾಲಾಜಿ ಆಲಯ, ಕೃಷ್ಣರ ಆಲಯ ತುಂಬ ಕಡೆ ಮಾಡ್ತಿರ್ತಾರೆ. ಗುರುವಿನ ಅತಿಸಾರ ಯೋಗದ ಪ್ರವೇಶ ನಡೀತಿದೆ. ರಾಹು ಹೊರಗಡೆ ಬರ್ತಿದ್ದಾನೆ ಗುರುವಿನ ದೃಷ್ಟಿಯಿಂದ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಸತ್ಯನಾರಾಯಣ ಪೂಜೆ ಮಾಡೋ ಅರ್ಹತೆ ಇರೋಲ್ಲ. ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೇನೆ ಅದರ ಸಂಚಿಕೆಗಳಲ್ಲಿ. ಈ ಟಿ ವಿ ಕಾಲದಿಂದಲೂ ಉದಯ ಟಿ ವಿ, ಬೇರೆ ಬೇರೆ ಜಿ ಟಿ ವಿ, ಸುವರ್ಣ ಟಿ ವಿ, ಈ ಥರ ಎಲ್ಲ ಚಾನಲ್ಗಳಲ್ಲಿ ಕಾರ್ಯಕ್ರಮ ಮಾಡುವಾಗ ಹೇಳ್ಕೊಟ್ಟಿದ್ದೇನೆ. ಸತ್ಯನಾರಾಯಣ ಪೂಜೆ ಯಾರು ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ, ಮನೆಯಲ್ಲಿ ಪುತ್ರ ದೋಷ, ಕುಟುಂಬ ದೋಷ, ಸಾಲ ದೋಷ, ಕೋರ್ಟ್ ದೋಷ, ಇದೆಲ್ಲ ಹೇಳಿದ್ದೇನೆ. ಅದರಿಂದ ದೇವಸ್ಥಾನದಲ್ಲಿ ಮಾಡ್ತಿರ್ತಾರೆ, ಸಾಮೂಹಿಕವಾಗಿ ಆದರೂ ಹೋಗಿ ಕುಳಿತು ಸಂಕಲ್ಪ ತಗೊಳ್ತಕ್ಕಂಥದ್ದು ಮಾಡಿ. ಯಾರ್ಯಾರಿಗೆ ಗುರುವಿನ ಕೃಪಾ ಕಟಾಕ್ಷ, ಕೆಲವರು ಹೇಳಿರ್ತಾರೆ ಗುರು ಕೆಡುತ್ತೆ, ಕುಂಭರಾಶಿಗೆ 6ನೇ ಮನೆ ಬರ್ತಿದೆ, ಧನಸು ರಾಶಿಗೆ 8ಮ ಸ್ಥಾನ ಬರ್ತಿದೆ, ಈ ರೀತಿ ಒಂದು ಸಿಂಹ ರಾಶಿಗೆ 12ನೇ ಮನೆ ಬರ್ತಿದೆ, ಅಲ್ಲೊಂದು ಭಾರ ಬರುತ್ತೆ, ತೊಂದರೆ ಬರುತ್ತೆ. ಗುರು ಅಂದ್ರೆ ಸಂತೃಪ್ತಿ, ಒಳ್ಳೆಯದೇ. ನಮ್ಮ ಜೀವನದಲ್ಲಿ ಸ್ವಲ್ಪ ಒಳ್ಳೇದು ಕಡಿಮೆ ಆಗುತ್ತೆ ಅಷ್ಟೆ. ಒಳ್ಳೇದು ಯಾವಾಗ ಕಡಿಮೆ ಆಗುತ್ತೆ, ನಾವು ಇನ್ನೊಂದನ್ನೇನೋ ಹಬ್ಕೊಳಕ್ ಹೋಗ್ತವೆ. ಗುರು ಇರೋ ಸಂತೃಪ್ತಿನ ಬಿಟ್ಟು ಬೇರೆದನ್ನ, ಇರೋ ಪಾಯಸ ಬಿಟ್ಟು ಗಂಜಿ ಹಿಂದ್ಗಡೆ ಓಡೋದು, ಓವರ್ ಕಮಿಟ್ಮೆಂಟ್ ತಗೊಳ್ಳೋದು. ಮೊನ್ನೆ ಯಾರೋ ಒಂದು ಡಾಕ್ಟರ್ ಪೋಸ್ಟ್ ಹಾಕಿದ್ರು, 5 ಜನ ಹೆಣ್ಮಕ್ಳು, ಒಂದು ಗಂಡು ಮಗು ಆಗಿದೆ, ಆಕೆಗೆ ಇನ್ನೂ 25 ವರ್ಷ, 6 ಮಕ್ಕಳಾಗಿದ್ರೆ ಇನ್ನೊಂದು ಮಗುಗೆ ಹೊಟ್ಟೆನಲ್ಲಿ ತುಂಬಿಸ್ಕೊಂಡು ಬಂದಿರೋದು, ಇನ್ನೂ ಒಂದು ಗಂಡು ಮಗು ಬೇಕು ಮನೆಗೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಎಲ್ಲ ಉರಿಯುತ್ತೆ. ಈ ರೀತಿ ಇರೋ ಸಂತೃಪ್ತಿ ಬಿಟ್ಟು ಇನ್ನೊಂದಷ್ಟು ಸಂತೃಪ್ತಿ, ಇನ್ನೊಂದೇನೋ ಬೇಕು, ಇನ್ನೊಂದು ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರಿಸ್ಕ್ ತಗೊಳ್ತಕ್ಕಂಥದ್ದು, ಈ ಥರದ್ದು ಮಾಡ್ಕೋತೇವೆ. ಗುರು ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ. ಗುರುವಿಗಿರೋ ಒಂದು ಉದ್ದೇಶ ಏನು ಗೊತ್ತಾ, ಒಳ್ಳೇದೇ. ನಾವು ಸ್ವೀಟ್ ಜಾಸ್ತಿ ಚೆನ್ನಾಗಿದೆ ಅಂತ ತಿಂದು ಬಿಡೋದು, ಸಾಲ ಮಾಡಿ ಬಂಧುಗಳಿಗೆ ಕರೆದು ಬಿಟ್ಟು ಪ್ರೋಗ್ರಾಮ್ ಮಾಡೋದು, ಸತ್ಯನಾರಾಯಣ ಪೂಜೆ ಮಾಡೋದು, ಸಾಲ ಮಾಡಿ ಪೂಜೆ ಮಾಡೋದು, ಸಾಲ ಮಾಡಿ ವ್ರತ ಮಾಡೋದು, ಸಾಲ ಮಾಡಿ ಹಬ್ಬ ಮಾಡೋದು, ಸಾಲ ಮಾಡಿ ಮಕ್ಕಳನ್ನ ಓದಿಸೋದು, ಸಾಲ ಮಾಡಿ ಫಾರಿನ್ ಕಳಿಸೋದು, ಸಾಲ ಮಾಡಿ ಮದುವೆ ಮಾಡೋದು, ಸಾಲ ಮಾಡಿ ಮನೆ ಕಟ್ಟೋದು. ಸಂತೃಪ್ತಿಗೆ ನಾವೇ ಭಾರ ತಂದಿಟ್ಕೊಬಿಟ್ಟು ದೇವರನ್ನ, ಗ್ರಹಗಳನ್ನ ನಾವು ಬೈಯೋದು. ಗುರು ಬದಲಾವಣೆ ಆಗ್ತಿದೆ, ಇರೋ ಸಂತೃಪ್ತಿ ಏನಿದೆಯೋ ಅದ್ರಲ್ಲಿ ಇರೋಣ ಅಂತ ಹೇಳಿದಾಗ ಖಂಡಿತ ತೊಂದರೆ ಬರೋಲ್ಲ. ಗುರು ಅದೇ. ಗುರು ಅನ್ನುವುದು ತೃಪ್ತಿ, ಸಂತೃಪ್ತಿ. ಯಾವಾಗ ಮರೆಯಾಗಿ ನಿಂತ್ಕೊಳ್ಳುತ್ತೋ ಸೊ ಕೆಲವೊಂದು ವಿಚಾರಗಳು ಧುಮುಕ್ ಬಿಡ್ತವೆ. ಗುರು ಅಂದಿದ್ದೆ ಮಾನ ಮರ್ಯಾದೆ, ಅದನ್ನ ಮರ್ತು ಬಿಡ್ತೇವೆ. ಇನ್ನೊಂದೇನೋ ಅವಮಾನಕ್ಕೆ ನಾವೇ ಏನೋ ಒಂದು ಪಕ್ಕದ ತಂದಿಟ್ಕೋತೇವೆ. ಇನ್ನೊಂದು ಮನಿ ಡಬ್ಲಿಂಗು, ಇನ್ನೊಂದು ನೋಡಿ. ಮೊನ್ನೆ ಕೂಡ SSC ಎಕ್ಸಾಮ್ಸ್ ಕಡಿಮೆ ಅಂದ್ರೂ ಒಂದು 20,000 to 25,000 ಜಾಬ್ಸ್ ರಿಲೀಸ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ನೆನ್ಪಿಟ್ಕೊಳ್ಳಿ, SSC ಶಾರ್ಟ್ ಸರ್ವಿಸ್ ಸೆಲೆಕ್ಷನ್ ಕಮಿಷನ್. ಅಬಕಾರಿ ಇಲಾಖೆ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ತುಂಬ ದೊಡ್ಡ ಬ್ಯೂರೋಕ್ರಾಟಿಕ್ ಹುದ್ದೆಗಳಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ತುಂಬ ವಿಶೇಷವಾಗಿ, ನಾರ್ಕೋಟಿಕ್ಸ್ ಇರ್ಬೋದು, ಇದು ಎಲ್ಲದಕ್ಕೂ ಅಲ್ಲೊಂದು ಅವಕಾಶ ಇದೆ. ಅಂದ ಒಂದು 46 ಲಕ್ಷ, ಒಂದೊಂದು ಸೆಂಟ್ರಲ್ 300 ಜನ ಇರೋ ಕಡೆ 800 ಜನಕ್ಕೆ ಅಡ್ಮಿಷನ್ ಕೊಟ್ಬಿಟ್ಟು ಏನೇನೋ ಮಾಡಿದ್ದಾರೆ. ಸಿಸ್ಟಮ್ನ ಹ್ಯಾಕ್ ಮಾಡಕ್ ನೋಡಿದ್ದಾರೆ, ಕ್ವಶನ್ ಪೇಪರ್ಸ್ನೆಲ್ಲ ನೋಡಿ. ಶಾರ್ಟ್ಕಟ್ ಭಾವ,
ಗುರು ತೃಪ್ತಿ, ಸಂತೃಪ್ತಿ, ಅದನ್ನ ಮೀರಿದಂತ ಅತೃಪ್ತಿಗೆ ನಾವೇ ಓಡತಕ್ಕಂಥದ್ದು. ಏನೋ ನಮ್ಮ ಯೋಗ್ಯತೆ, ಒಂದು ಪುಟ್ಟ ಕಾರು ದೊಡ್ಡ ಕಾರು ತಗೊಂಡ್ಬಿಡೋದು, ನಮ್ಮ ಯೋಗ್ಯತೆಗೆ ನಮಗಿರತಕ್ಕಂಥದ್ದು ಒಂದು ಪುಟ್ಟ ಗೂಡು. ಸರಿ, ಬಾಡಿಗೆ ಮನೆಯಿಂದ ಒಂದು ಲೀಸ್ ಮನೆಗೆ ಹೋದ್ರೆ ಪರವಾಗಿಲ್ಲ, ಇಲ್ಲ. ಆಮೇಲೆ ಇರುವುದನ್ನ ಬಿಟ್ಟು ಇನ್ನೊಂದು, ಕೆಲವರಿಗೆ ಈ ದುಡ್ಡನ್ನು ಏನ್ ಮಾಡೋದು ಅನ್ನೋ ಒಂದು ಚಿಂತೆ, ಕೆಲವರು ದುಡಿತಿಲ್ಲ ಬರ್ತಿಲ್ಲ ಅನ್ನೋ ಒಂದು ಚಿಂತೆ, ಅತೃಪ್ತಿಯ ಕಡೆಗೆ ಓಡ್ತಾನೆ. ಯಾವಾಗ ಮನುಷ್ಯ ಅತೃಪ್ತಿಯ ಕಡೆಗೆ ಓಡ್ತಾನೋ ಅವನ್ ಬರೇ ಇಳಿಸ್ಕೊತಾನೆ ಅಷ್ಟೇ. ಅಂಥದ್ರ ಒಂದು ಪ್ರಭಾವ. ಸೊ ಗುರು ಬದಲಾದಾಗ, ಸೊ ಅದಕ್ಕೋಸ್ಕರ ದಯಮಾಡಿ ಹೇಳ್ತಾನೆ, ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನಮ್ಮ ಗುರುಗಳು ಹಿರಿಯರು ಹೇಳೋ ಮಾತನ್ನ ನಾನು ನೆನಪಿಸ್ತಿರ್ತೇನೆ. ಹಸಿವಾಗ ಸಿಗದ ಅನ್ನ, ನಮ್ಗೆ ಹಸಿವೆ ಆದಾಗ ಸಿಗದ ಅನ್ನ, ದಣಿವಾದಾಗ ಸಿಗದ ನೆರಳು. ನಮಗೇನೋ ದಣದಿದೆ, ಅಲ್ಲೊಂದು ನೆರಳು ಬೇಕು. ಮನಸ್ಸಿಗೂ ದಣದಿದೆ. ನೆರಳು ಅಂದ್ರೇನು? ಯಾವುದೋ ಒಂದು ಆತ್ಮೀಯತೆಯ ಭಾವುಕತನ, ಆತ್ಮೀಯತೆಯ ಒಂದು ನೆರಳು. ಅಲ್ಲೊಂದು ಬೆಂತಟ್ಟೋ ವ್ಯಕ್ತಿ, ತಂದೆಯಾಗಿ, ಅಣ್ಣನಾಗಿ, ಬಂಧುವಾಗಿ, ಆತ್ಮಬಂಧುವಾಗಿ, ಗುರುವಾಗಿ, ದೇವರಾಗಿ. ದೇವರು ಕೂಡ ಅಷ್ಟೇ, ದಣಿವಾದಾಗ ಸಿಗದ ನೆರಳು. ಎಲ್ಲೋ ಹುಡ್ಕೊಂಡು ಹೋಗ್ತಾರೆ, ಆ ದೇವ್ರ ದರ್ಶನನೇ ಇಲ್ಲ. ಅದೇ ನಾವು ಬೈಕೊಂಡು ಬರೋದು ಬೇರೆ. ದಣಿವಾದಾಗ ಸಿಗದ ನೆರಳು, ದುಃಖದಲ್ಲಿದ್ದಾಗ ಬಾರದ ಸಂಬಂಧ. ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ನಾವು ದುಃಖದಲ್ಲಿದ್ದೇವೆ ಅಂತ. ಸಿಗಾಕೊಂಡಿದ್ದಾನೆ, ಭಾರ ಆಗಿದೆ. ನಮ್ಮ ಗುರುಗಳು ನಾನು ನೋಡಿದ್ದಾನೆ, ತುಂಬಾ ಗುರುಗಳನ್ನ ನೋಡ್ತಿರ್ತಾನೆ, ಮಾತಾಡ್ತಿರ್ತಾನೆ. ಯಾಕಂದ್ರೆ ದಿನಕ್ಕೆ ಕಡಿಮೆ ಅಂದ್ರೂ ಒಂದು 50ರಿಂದ 60 ಜನ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಒಬ್ಬೊಬ್ರು 10 ಪ್ರಶ್ನೆ ಅಂತ ಹೇಳಿದ್ರೆ 500 ಪ್ರಶ್ನೆ ಅಂದ್ರೆ ತಿಂಗಳಿಗೆ 15,000 ಅಂದ್ರೆ ವರ್ಷಕ್ಕೆ 1,80,000 ಅಂತ ಹೇಳ್ದ ಅಂದ್ರೆ ಈ ಒಂದು ಕಡಿಮೆ ಅಂದ್ರೂ 30 ವರ್ಷದಲ್ಲಿ ಲೆಕ್ಕ ಹಾಕೊಳ್ಳಿ. 54 ಲಕ್ಷ ಪ್ರಶ್ನೆಗಳನ್ನ ಕೇಳಿದಾನೆ, ಜೀರ್ಣಿಸ್ಕೊಂಡಿದ್ದಾನೆ, ಉತ್ತರ ಕೊಟ್ಟಿದ್ದಾನೆ. 50 ಜನ ನಾನು ಅಷ್ಟೇ ಹೇಳ್ತಿರೋದು. ನಾನು 100 ಜನ ಭೇಟಿ ಮಾಡಿರೋದು ಉಂಟು, 200 ಜನನೂ ಉಂಟು. ವೇದಿಕೆ ಮೇಲೆ ಪ್ರವಚನಗಳಿಗೆ ಹೋದಾಗ 1000 ಗಟ್ಟಲೆ ಜನಗಳ ಜೊತೆ ಮಾತುಕತೆ, ಸಂವಾದ ಇದೆಲ್ಲವನ್ನ ನೋಡಿದ್ದಾನೆ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಕಡಿಮೆ ಅಂದ್ರೂ 50 ಲಕ್ಷ ಪ್ರಶ್ನೆಗಳು ಅಲ್ಲಿ ಬಂದಿದ್ದಾವೆ. ಅಲ್ಲಿಗೆ ಎಷ್ಟು ಜೀರ್ಣಿಸ್ಕೊಂಡಿರ್ಬೇಕು, ಎಷ್ಟು ರಿಸರ್ಚ್ ಮಾಡಿಕೊಂಡು ನಾನು ಬಂದು ಅಲ್ಲಿ ಕುಳಿತುಕೋಬೇಕು, ಯೋಚನೆ ಮಾಡಿ. ಗೊತ್ತಿರುತ್ತೆ ದುಃಖದಲ್ಲಿದ್ದೇವೆ ಅಂತ. ಖಂಡಿತ ದುಃಖದಲ್ಲಿದ್ದಾಗ ಬಾರದ ಸಂಬಂಧಗಳು, ಬಂಧುಗಳು ಬಂದು ಹೋಗೋದಕ್ಕಷ್ಟೇ. ಬಿದ್ದಿದ್ದಾರೆ, ನಷ್ಟ ಆಗಿದ್ದಾರೆ, ನಾವು ಸಹಾಯ ತಗೊಂಡಿದ್ವಲ್ಲ, ಆಗ ಹೋಗ್ಬಿಟ್ಟು ಏನೋ ಒಂದು ಮಾತಾಡಿ ಕೊಟ್ಬಿಡೋಣ. ಒಂದು 10,000 1 ಲಕ್ಷ ಇದೆ, ಒಂದು 5,000 ಇಟ್ಕೊಳ್ಳಿ ಸರ್, ನಾನು ತಗೊಂಡಿದ್ದೆ, ನನ್ನ ಕೈಲಿ ಇವತ್ತಿದಾಗುತ್ತೋ. ಆ ಮಾತೇ ಇಲ್ಲ. ತಗೊಳ್ಳೋವರೆಗೆ ಅಷ್ಟೇ ಮನುಷ್ಯ. ಅದಕ್ಕೋಸ್ಕರವೇ ಹೇಳ್ತಿದ್ದಾನೆ, ಭಗವಂತನನ್ನ ಯಾಕೆ ನಂಬಬೇಕು, ಏನಕ್ಕೆ ಆ ಗುರು ಬೇಕು ಅನ್ನತಕ್ಕಂಥದ್ದು. ಇನ್ನು ಕಷ್ಟಕ್ಕಾಗದ ಸ್ನೇಹ. ಅಯ್ಯೋ ರಾಮಚಂದ್ರ, ನಿಮಗ್ ಕಷ್ಟ ಅಂದ್ರೆ ತಿರುಗಿ ಕೂಡ ನೋಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ಏನಾದ್ರು ಬೇಕೇನೋ ಹೇಳ್ದಿಯೇ. ಮೊನ್ನೆ ನನ್ನ ಆತ್ಮೀಯ, ಹೇಳ್ಬಾರ್ದು ನಾವು ಮಾಡೋ ಸಹಾಯ, ಏನೋ ಒಂದು ನೋವು, ಅವ್ನು ಹುಟ್ಟಿದಬ್ಬ, ಅದು ಒಂದು 8ರ ಗಂಟು, ಏನ್ ಕರ್ಮವೋ, ಮದುವೆ ಆದಾಗ್ಲೇ ಹೇಳಿದೆ ಏನೋ ಮಾಡಿ ಇಟ್ಕೊಂಡೆ ಅಂತ. ಅಲ್ಲೊಂದು ಮದುವೆನೇ ವಿಚಿತ್ರ ನಡೀತು. ಯಾರನ್ನೋ ಇಷ್ಟಪಟ್ಟಿದ್ದ, ನಮಗೂ ಹೇಳಿರ್ಲಿಲ್ಲ, ಹೇಳ್ತಿದ್ದ. ಅದನ್ನ ಹೋಗಿ ಸೂಕ್ಷ್ಮವಾಗಿ ಮನೇಲಿ ಹೇಳಿದ್ದೆ, ನಿಮ್ಮ ಮಗ ಈ ಥರದ್ದು ಏನೋ ಒಂದು ಎಡವಟ್ಟು ಮಾಡ್ಕೊಳ್ಳೋ ಸ್ಟೈಲಿದ್ದಾನೆ, ನೋಡ್ಕೊಂಡು ಹುಡುಗಿ ಯಾರು ಕರೆಸಿ ಮಾತನಾಡಿ ಹಿಂದೆ ಮುಂದೆ ವಿಚಾರಿಸಿ ನಿಂತ್ಕೊಂಡು ಸರಿಪಡಿಸಿ ಅಂತ ಅವ್ರ ಮನೆಯವ್ರಿಗೆ ಹೇಳಿದ್ದೆ. ಕೇಳಲಿಲ್ಲ ಅವರು. ನೋಡಿದ್ರೆ ಹುಡುಗಿ ಬಂದ್ಬಿಟ್ಟಿದ್ದಾಳೆ. ಮದುವೆಗೆ ಸಿದ್ಧತೆಗಳು ನಡೀತಿದೆ, ಯಾವುದೋ ಒಂದು ದೇವಸ್ಥಾನ. ಅಮ್ಮ ಅಪ್ಪ ಬರ್ತಾರೆ, ಅಣ್ಣ ತಮ್ಮಂದ್ರು ಬರ್ತಾರೆ, ಕುಟುಂಬದವ್ರು ಬರ್ತಾರೆ ಅಂತ. ನಾನು ಡ್ಯೂಟಿಯಿಂದ ಬ್ಯಾಂಕು ಬಂದ್ಬಿಟ್ಟಿದ್ದಾನೆ, ಕಾಯ್ತಿದ್ದಾನೆ. ಪುಣ್ಯಾತ್ಮ, ಯಾರೂ ಬಂದಿಲ್ಲ. ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ. ಸರಿ, ಹುಡುಗಿ ಮನೆ ಕಡೆಯವ್ರು ಅವರೂ ಇಲ್ಲ. ಯಾರೋ 4 ಜನ ಕುಡುಕು ಬಡ್ಡೆ ಇದಾವೆ. ಬೇಜಾರೇ ಮಾಡ್ಕೋಬೇಡಿ, ಕುಡಿಲಿಕ್ಕೆ ಬೇಕಾದಾಗ ಕುಳಿತುಕೊಳ್ಳೋ ಸ್ನೇಹಿತರುಗಳು, ಜಾಲಿಗೆ ಸುತ್ತೋಕೆ ಜೈಕಾರ ಹಾಕೋಕೆ ಇರ್ತವೆ ಕೆಲವರು. ಒಂದ್ ಸ್ವಲ್ಪ ಕುಡಿಲಿಕ್ಕೋ ತಿನ್ಲಿಕ್ಕೋ ಕೊಟ್ಟಿದ ತಕ್ಷಣ ನಾವು ಒಳ್ಳೇದು ಹೇಳಲ್ಲ, ಕೆಟ್ಟದ್ದು ಹೇಳಲ್ಲ. ಅವನಿಗೋ ಒಳ್ಳೇದಾದ್ರೂ ಹೇಳಿ ತಟ್ಟೆ ಹೇಳ್ಬೇಕು, ಇಲ್ಲ ಕೆಟ್ಟದ್ದಾದ್ರೂ ತಟ್ಟೆ ಹೇಳ್ಬೇಕು. ನಾನು 2 ಹೇಳಿದ್ದೆ. ಮೂರ್ಖ, ಯಾರೂ ಇಲ್ಲ. ಹುಡುಗಿ ಮನೆಯವರು ಇಲ್ಲ, ಹುಡುಗನ ಮನೆಯವರು ಇಲ್ಲ, ನಿಮ್ಮ ಅಣ್ಣ ತಮ್ಮ ಇಲ್ಲ, ಅಮ್ಮ ಅಪ್ಪ ಅಂತೂ ಮುಖ್ಯವಾಗಿಲ್ಲ, ನಿಮ್ಮ ತಂದೆ ತುಂಬಾ ಧರ್ಮವಂತ. ಗೊತ್ತಾಗ್ಬಿಡ್ತು ನಾನು ಈ ಜಾಗದಲ್ಲಿ ಇದ್ದೇನೆ ಅಂದ್ರೆ
ನನ್ನ ಮರ್ಯಾದೆ ಹೊರಟೋಗ್ಬಿಡುತ್ತೆ, ಎಂಥ ಕೆಲಸ ಮಾಡಿದ್ದೀಯ ಅಂತ ಒಂದು ಬರುತ್ತೆ, ನಾನು ಇದಕ್ಕೆ ಮದುವೆ ಒಪ್ಪಲ್ಲ ಅಂಥೇಳಿ 3 ರೌಂಡ್ ಹಾಕ್ಬಿಟ್ಟು 3 ಗಂಟೆ ಹಾಕ್ಕೊಂಡು ಬಂದುಬಿಟ್ಟ. ಆಯಿತು ಅಂತ ಹೇಳ್ದವನು. ಆಗಲೇ ಹೇಳ್ದೆ, ತಂದು ಇಟ್ಕೊಬಿಟ್ಟೆ ಕಣೋ ನಡು ಮನೆಯಲ್ಲಿ ಅಂತ. ನಂಬಲ್ಲ, 25 ವರ್ಷದಲ್ಲಿ ನೋಡಿರೋ ನರಕ ದೇವರಿಗೆ ಗೊತ್ತು. ಬೇರೆಯ ಕತೆ ಒಂದೊಂದಲ್ಲ, ಎಂಥ ರಾರಾಜು ಗೊತ್ತರ ಅವನು. ನಮಗೆಲ್ಲ ಅವನು ಇನ್ಸ್ಪಿರೇಷನ್, ಹೀರೋ. ಈಗಲೂ ಅಷ್ಟೇ ಮಾತಾಡುವಾಗ ಅವನು ಆಗಾಗ ಕುಗ್ಗದಾಗ ಹೇಳ್ತಾನೆ, ಏಯ್ ನನ್ನ ದೊಡ್ಡ ಇನ್ಸ್ಪಿರೇಷನ್ ನೀನೇ ಕಣೋ, ನನಗಿಬ್ಬರು ಇನ್ಸ್ಪಿರೇಷನ್, ಅದ್ರಲ್ಲಿ ನೀನೊಬ್ಬ ಕಾಣೋ. ಎಂತೆಂಥವ್ರ ಮನೆಯಲ್ಲಿ ನಿನ್ನ ಒಂದು ಕೆಲಸಗಳನ್ನ ನಡೆದಿದೆ ಗೊತ್ತಾ, ದೇವರನ್ನೇ ಕರ್ಕೊಂಡು ಬಂದು ನಿಲ್ಲಿಸ್ದವನು ನೀನು. ಎಂತೆಂಥ ದೇವಸ್ಥಾನಗಳಲ್ಲಿ ಅಲಂಕಾರ ಆಗಬೇಕು ಅಂದ್ರೆ ಅವನು ಬಂದ್ರೆ ನಡೆಯುತ್ತೆ. ಆ ದೇವರನ್ನೇ ಎಬ್ಬರಿಸಿ ಇಳಿಸಿ ನಿಲ್ಲಿಸ್ತಾನೆ. ನೀವು ನಂಬಲ್ಲ, ಬ್ಯೂಟಿಫುಲ್ ಅನ್ ಆರ್ಟಿಸ್ಟ್. ದೇವರನ್ನ ನೀವು ನೋಡ್ಬೇಕು. ಆ ಅಲಂಕಾರ, ಆ ಪ್ರಾಸ, ಆ ಪಲ್ಲಕ್ಕಿ, ಆ ಒಂದು ದೇವರೇ, ಆ ದೇವರು ಕೆಲವರು ಕೊಡ್ತಾರೆ. ಸಚ್ ಅ ಬ್ಯೂಟಿಫುಲ್ ಕನ್ಯಾ ಲಗ್ನ, ನಾರಾಯಣ ಲಗ್ನ, ಆ ಶುಕ್ರ ತುಂಬಾ ಅದ್ಭುತವಾಗಿದೆ. ದಡ್ಡ ಇವತ್ತು ಫೋನ್ ಮಾಡ್ತಾನೆ, ಏನೋ ಒಬ್ನೇ ಕೂತಿದ್ದೀನಿ ಕಣೋ, ಏನೋ ಒಂದು ಸಂಕಟ ಜೀವನದಲ್ಲಿ. ಸಿಂಹರಾಶಿ ಬೇರೆ, ಗುರು ಪುತ್ರಕಾರಕ, ಮಕ್ಕಳ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಎಲ್ಲ ನಲಗಿಸಿ ಕೂತು ಬಿಟ್ಟಿದೆ. ಹೀಗೇ ಕೂತು ಬಿಟ್ಟಿದ್ದಾನೆ. ಆತ್ಮಕಾರಕ ಸೂರ್ಯ ಎಷ್ಟು ವಿಶೇಷವಾಗಿತ್ತು, ತಂದೆ ಹೋಯ್ತು, ಮನೆಯೆಲ್ಲ ನುಚ್ಚಾನೂರ ಆಗ್ಬಿಟ್ಟಿದೆ. ಅಂತ ವಿಶೇಷವಾದ ವ್ಯಕ್ತಿ ಅವ್ರ ತಂದೆ. ಸರಿ, ಯಾವತ್ತು ಹೇಗಿದ್ದವನು, ಹೀರೋ ನೀನ್ ಹಂಗಿರಬಾರ್ದು ಕಣಂತ ಏನೋ ಒಂದು ಮಾತಾಡ್ತಾ, ಹಾಗೆ ಒಂದು ಪುಟ್ಟದಾಗ ಒಂದು ಪಿಂಗ್ ಅಷ್ಟೇ, ಕಣ್ಣಲ್ಲಿ ನೀರು ಹಾಕೋಬಿಟ್ಟು ಹೇಳ್ತಾನೆ ಏನೋ ಇದು ಅಂತ. ಅವೆಲ್ಲ ಏನೂ ಇಲ್ಲ, ಜೊತೆಲಿದ್ದವ್ರು ಕಷ್ಟಕ್ಕಾಗದ ಸ್ನೇಹಿತ. ಏನೂ ಆಗಲ್ಲ ಕಣ, ಎಂಥದ್ದಾಗೋದಿಲ್ಲ. ಎಲ್ಲೋ ಒಂದು ಗೂಡು ಸೇರಿಸ್ತಾನೆ, ಎಲ್ಲೋ ಒಂದು ನೆಲೆ ಸೇರಿಸ್ತಾನೆ, ಎಲ್ಲೋ ಒಂದು ಬದುಕು ಸೇರಿಸ್ತಾನೆ. ಡೋಂಟ್ ವರಿ ಅನ್ನತಕ್ಕಂಥ ಇವತ್ತಿಲ್ಲ ಮಕ್ಕಳೇ. ಅದು ಸಾಂತ್ವನಕ್ಕೆ ಇಲ್ಲ, ಹಾಳಾಗೋಗ್ಲಿ, ಸಹಾಯ ಬಿಟ್ಬಿಡಿ. ಗುರು ಅಂದ್ರೆ ಅದೇ, ಗುರು ಅಂದ್ರೆ ತೃಪ್ತಿ ಸಂತೃಪ್ತಿ ಹುಡ್ಕೊಂಡು ಬರ್ತಾರೆ. ಯಾವುದೋ ರೂಪದಲ್ಲಿ ಹುಡ್ಕೊಂಡು ಬರ್ತಾರೆ. ನಿಮಗೆ ಗೊತ್ತಿಲ್ಲ, ನಿಮ್ಮ ಕಮಿಟ್ಮೆಂಟ್ ಜಾಸ್ತಿ ಇರ್ಬೋದು, ಲಕ್ಷಗಟ್ಲೆ, ಬಟ್ ಅಲ್ಲೆಲ್ಲೋ ಯಾರೋ ಬಂದು ಕರ್ಕೊಂಡೋಗಿ, ಬಾರೋ ನಮ್ಮ ಮನೇಲಿ ಒಂದು ಪೂಜೆ ಇದೆ, ಸತ್ಯನಾರಾಯಣ ಪೂಜೆ ಇದೆ, ನಮ್ಮ ಮನೇಲಿ ಒಂದು ವರಲಕ್ಷ್ಮಿ ಪೂಜೆ ಇದೆ, ನಮ್ಮ ಮನೇಲಿ ಒಂದು ಶುಭ ಕಾರ್ಯ ಇದೆ, ನೀನ್ ಬಾರೋ ನೀನು ಅಂತ ಏನೋ ಒಂದು ಸಾಂತ್ವನ. ಎಲ್ಲಿಂದಲ್ಲೋ ಯಾವುದೋ ಒಂದು, ಅದಕ್ಕೆ ನಾನಿದ್ದೇನೆ ನಡೀರಿ ಆಸ್ಪತ್ರೆಗೆ, ಅಣ್ಣ ನಾನಿದ್ದೇನೆ ನಡೀರಿ. ಈ ರೀತಿ ಅಪರೂಪ ಮಕ್ಕಳೇ. ಗುರುವಿನ ದೃಷ್ಟಿ ಅದೇ. ಗುರು ಚೆನ್ನಾಗಿದ್ದರೆ ಬದುಕಿನಲ್ಲಿ ನೆನಪಿಟ್ಕೊಳ್ಳಿ. ಸೊ ಇಟ್ ಸೆಂಡ್ಸ್ ಅ ಪೀಪಲ್. ಕಷ್ಟಕ್ಕಾಗದ ಸ್ನೇಹ, ಸಾವಾದಾಗ ತೋರುವ ಪ್ರೀತಿ. ಸತ್ತೋದಾಗ ಬಂದ್ಬಿಟ್ಟು ಹೇಳ್ತಾರೆ, ಅಯ್ಯಯ್ಯೋ ಈ ಕಲಿಯುಗ ಏನು ಅಂತ ಹೇಳೋದು ಗೊತ್ತಿಲ್ಲ. ಬದುಕಿರೋ ಅಷ್ಟು ದಿನ ಬದುಕಿದೆಯೇನೋ, ಸತ್ತಿದೆಯೇನೋ, ಏನಾದ್ರೂ ಬೇಕೇನೋ, ಎತ್ತದೇನೋ ಅನ್ನತಕ್ಕಂಥದ್ದು ಇಲ್ಲ. ಸಹಾಯಕ್ಕೆ ಬೇಕಾದ್ರೆ ಏನಕ್ಕೆ ಬೇಕಾದ್ರೂ ಬರ್ತಾರೆ. ಅದೇ ನಮಗ್ ಕಷ್ಟ ಅಂದಾಗ ಇಲ್ಲ, ಸಾವಾದಾಗ ಬಂದ್ಬಿಟ್ಟು ರೋದನ. ಅದು ಅಮ್ಮ ಇರ್ಬೋದು, ಅದು ಅಪ್ಪ ಇರ್ಬೋದು. ನಾನು ನೋಡಿದೆ ಮೊನ್ನೆ ನಮ್ಮ ಗುರುಗಳ ಮನೆಯಲ್ಲಿ ವಾರ್ಷಿಕ ಏನೋ ಮಾಡ್ತಿದ್ದಾರೆ, ಅವ್ರ ಕುಟುಂಬದವ್ರೆ ಹೋಗ್ಬೇಕಾ ಬರ್ಬೇಕಾ ಅಂತ ಮಾತಾಡ್ತಿದ್ದಾರೆ. ಈಗ ಏನ್ ನೋಡ್ತಿದ್ದೆ ನಾನು, ನಮ್ಮ ಕುಟುಂಬದವ್ರು ಈಗ ಏನಿದು ಹಿಂಗ್ ಮಾತಾಡ್ತಾವ್ರೆ ಅಂತ. ಖುದ್ದು ಮನೆಯ ಹಿರಿಯ ಜೀವ ಹೋಗಿರೋದು. ಅವ್ರು ಏನ್ ಕೊಟ್ರು, ಏನ್ ಕೊಟ್ಟಿಲ್ಲ, ಏನ್ ಮಾಡಿದ್ರು, ಏನ್ ಮಾಡಿಲ್ಲ, ಅದೆಲ್ಲ ಬೇಡ, ನಮ್ಮ ಪ್ರಾಪ್ತು ಕಡೆಗೆ ನಾನು ಒಪ್ಸಿ ಎಲ್ಲಾರ್ಗು ಹೇಳಿ ಕರ್ಕೊಂಡು ಹೋಗ್ತಾನೆ. ಆ ಪುಣ್ಯಾತ್ಮ ಬದುಕಿರೋ ಅಷ್ಟು ದಿನವೂ ಏನೂ ಇಲ್ಲದೆ ಹೋದ ಮೇಲೆ ಒಂದು ಅರ್ಧ ಎಕರೆ ಜಾಗ, 1/4 ಎಕರೆ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಅಷ್ಟೇ. ಅಲ್ಲೂ ಮೋಸ ಮಾಡಿದ್ದಾರೆ. ಒಂದು ಕಡಿಮೆ ಅಂದ್ರೂ ತುಂಬಾ ದೊಡ್ಡ ಮೋಸ ಆಗಿದೆ. ಏನೋ ಓಡಾಡಿ ಅವತ್ತಿನ ಕಾಲಕ್ಕೆ ಅದೊಂದು 50,000 1 ಲಕ್ಷದ ಜಾಗ. ಅವ್ರ ಮಗ ಓಡಾಡಿ ಒಂದು ಕಡಿಮೆ ಅಂದ್ರೂ 14 ಲಕ್ಷ ಖರ್ಚು ಮಾಡ್ತಾರೆ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗೋಕೆ. ಅವ್ರ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಎಲ್ಲಾರಿಗೂ ನೋಡಿ, ಆ ಗುರುವಿನಂತೆ ಆತನಿಗೊಂದು ಬುದ್ಧಿ ಪ್ರಚೋದನೆ ಆಗುತ್ತೆ. ಇರ್ಲಿಪ್ಪ ಏನ್ ಬರುತ್ತೋ ಬರ್ಲಿ ಅಂತ ಹೇಳ್ಬಿಟ್ಟು ಅವ್ರ ಮಗ ಓಡಾಡಿ 14 ಲಕ್ಷ ಖರ್ಚು ಮಾಡಿ ತಂದೆಗೆ ಪಟ್ಟ ಮಾಡಿಸ್ತಾರೆ. ತಂದೆಯಿಂದ ಆ ಮಕ್ಕಳಿಗೆ, ಆ ಒಂದು 7-8 ಮಕ್ಕಳಿಗೆ ಏನೇನೋ ಒಂದಷ್ಟು ಹೋಗ್ಬೇಕು, ಅದನ್ನೆಲ್ಲ ಮಾಡಿಸಿ ದೊಡ್ಡಪ್ಪಂದ್ರು ಚಿಕ್ಕಪ್ಪಂದ್ರು ಎಲ್ಲ ಒಂದು 70-80 ಜನಕ್ಕೆ ಪೇಪರ್ಸ್ ರೆಡಿ. ಇಲ್ಲ ಅಂದ್ರೆ ತಂದೆಗೆ ಬರಲ್ಲ, ಈ ಜನ್ಮಕ್ಕಾಗಲ್ಲ, ಇವ್ರು ಹಂಚ್ಕೊಳ್ಳಲ್ಲ, ಇವ್ರು ಖರ್ಚು ಮಾಡ್ಲಿ ಅವ್ರು ಖರ್ಚು ಮಾಡ್ಲಿ ಅಂತ ಇಷ್ಟು ಮಾಡಿ ಎಲ್ಲಾರ್ಗು ಮಾಡಿಸಿ ಆ ಪುಣ್ಯಾತ್ಮ ಪಾಪ ಅನುಭವಿಸಿ ಎಲ್ಲ ಹೊರಟೋಗಿದ್ದಾರೆ. ಊರಿಗೆ ಕಾರ್ಯಕ್ಕೆ ಹೋದ್ರೆ ನೀವು ನಂಬಲ್ಲ, ಕಡಿಮೆ ಅಂದ್ರು 10 ಕೋಟಿಯ ಆಸ್ತಿ. ಏನ್ ಹೇಳ್ತೀರಿ?
ಇರೋ ಆ ಒಂದು 4 ಮಕ್ಕಳಿಗೆ 10 ಕೋಟಿ ಆಸ್ತಿ. ಅದು ಇವತ್ತಿನ ವ್ಯಾಲ್ಯೂಗೆ ಆಗ್ಬಿಟ್ಟಿದೆ ಬರೀ 3/4 ಎಕರೆ. ಬಂಗಾರದ ಬೆಲೆ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಗುರು ಅನ್ನೋದು ಅದೇ ನೋಡಿ, ನಿಮ್ಮನ್ನ ಯಾವುದೋ ರೂಪದಲ್ಲಿ ಎಲ್ಲಿಂದಲೋ ಬಂದು ನಿಮ್ಮನ್ನು ಕಾಪಾಡುತ್ತೆ. ಸಾವಾದಾಗ ಅಲ್ಲಿ ಹೋದಾಗ, ಆ ಕಾರ್ಯಕ್ಕೆ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ವಿಚಾರ. ನೋಡ್ರಪ್ಪ, ಏನೂ ಇಲ್ಲ ಬರೋಲ್ಲ, ಯಾಕೆ ಬರ್ಬೇಕು, ಅಯ್ಯೋ ನಾವು ಬ್ಯುಸಿ ಇದ್ದೀವಿ. ಹಿರಿಯರು ನೆನೆಸ್ಕೊಳ್ಳೋಕ್ಕೂ ಕೂಡ ಒಂದಿನ ಎತ್ತಿಡಲ್ವಾ? ಅವರಿಂದ ಬಂದ್ರೆ ಈಗ ಬಂದಿದೆ ಅಂತ ಹೇಳಿದ ತಕ್ಷಣ ಎಲ್ಲರ ಮುಖಗಳು ನೋಡಬೇಕು. ಪೂರ್ಣ ಹುಣ್ಣಿಮೆ, ಸತ್ಯನಾರಾಯಣ ಪೂಜೆಯ ಹುಣ್ಣಿಮೆ. ಬದುಕಿದ್ದಾಗ ಮಾತಾಡಿಸ್ಲೇ ಇಲ್ಲ. ಏನ್ ಬೇಕು, ಎತ್ತಬೇಕು, ಇರ್ಲಿ ಅಂತ ತಗೊಂಡೋಗಿ ಇನ್ನೊಂದು ಮಾಡೋದು ಅಂತಕ್ಕಂಥದ್ದು. ಗುರು ಸತ್ಯನಾರಾಯಣ ಪೂಜೆ ದಯಮಾಡಿ ಎಲ್ಲರೂ ಆ ಗುರು ಅತಿಸಾರ ಯೋಗದಲ್ಲಿ ವೇಗವಾಗಿ ಮೂವ್ಮೆಂಟ್ ಆಗ್ತಿದೆ ನೋಡಿ. ಜೂನ್ 2ಕ್ಕೆ ಬರುತ್ತೆ ಪುನರ್ವಸು ನಕ್ಷತ್ರ. ಜೂನ್ 18ಕ್ಕೆಲ್ಲ ಪುಷ್ಯ ನಕ್ಷತ್ರ. 60 ದಿನ ಪುಷ್ಯ ನಕ್ಷತ್ರದಲ್ಲಿರುತ್ತೆ. ಆಮೇಲೆ ಆಶ್ಲೇಷ ನಕ್ಷತ್ರ ಸರ್ರಂತ. ಆಮೇಲೆ ಮಖ ನಕ್ಷತ್ರ ಸರ್ರಂತ ಸಿಂಹರಾಶಿಗೆ ಜಾರೆ ಬಿಡ್ತಾನೆ ಪುಣ್ಯಾತ್ಮ. ಅಷ್ಟು ವೇಗವಾಗಿ ಓಡ್ತಿದ್ದಾನೆ ಗುರು. ಒಂದೊಂದು ನಕ್ಷತ್ರಕ್ಕೂ ಇಷ್ಟೇ ದಿನ ಇಷ್ಟೇ ಲೆಕ್ಕಾಚಾರ ಅಂತಿದೆ. ಮತ್ತೆ ರಿವರ್ಸ್ ಬರ್ತಾನೆ, ಮತ್ತೆ ರಿವರ್ಸ್ ಮಿಥುನಕ್ಕೆ ಮುಂದೆ ಅಲ್ಲಾಡಿಸ್ತಾನೆ. ಅದೇ ಭಯ ಆಗ್ತಿರೋದು ನಮಗೆ. ಒಬ್ಬ ಮನುಷ್ಯ ಒಂದು ಮಾತು ಒಂದು ಸ್ಥಿತಿ ಅಂತರ ಇರಬೇಕು. ಅಲ್ಲಿ ನೋಡಿ, ಎಜುಕೇಶನ್ ಸಿಸ್ಟಮ್ ಅಂದ್ರೇನೆ ಗುರು. ಬರೀ ಈ ತರದ್ ನೀಟದು ಬಂತು, ಈಗ SSC ಬಂದಿದೆ. CBSE ಯಾರೋ ಪಾಪ ಮಗು ನಂದಲ್ವೇ ಇಲ್ಲ ಅನ್ನುತ್ತೆ ಕಾಪಿ. ಮೇನ್ ಶೀಟ್ ಮಾತ್ರ ನಂದು, ಇನ್ನೊಂದು ಶೀಟ್ಗಳು ಏನ್ ಕಳಿಸಿದ್ರು ಈ ಕರೆಕ್ಷನ್ದು ಚೆಕ್ ಮಾಡ್ಬೇಕು, ನನ್ನ ಮಾರ್ಕ್ಸ್ ಚೆನ್ನಾಗಿ ಮಾಡಿದ್ದೇನೆ ಅಂತ ಕೇಳಿದ್ರೆ ಯಾರ್ದೋ ಕಾಪಿನ ಸ್ಕ್ಯಾನಿಂಗ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಆ ಮಗು ಯಾರ ಹತ್ರ ಹೋಗಿ ಕೇಳೋದು, ಫೋನ್ ಮಾಡಿದ್ರೆ CBSE ಬೋರ್ಡಲ್ಲಿ ಫೋನೇ ಎತ್ತಲ್ಲ ಅಂತಕ್ಕಂಥದ್ದು ನೋಡಿ. ಗುರು ಅಂದಿದ್ದೆ ಒಳ್ಳೇದು. ಆ ಒಳ್ಳೇದೇ ನಮ್ ಜೊತೆಲಿ ನಿಂತಿಲ್ಲ ಅಂದಾಗ ಈ ರೀತಿ ಆಗುತ್ತೆ. ತೃಪ್ತಿ ಅತೃಪ್ತಿ ಈ ತರ ತಂದಿಡುತ್ತೆ. ದಯಮಾಡಿ ಎಲ್ಲರಿಗೂ ಹೇಳ್ತಿದ್ದಾನೆ, ಹತ್ತಿರದಲ್ಲಿ ರಾಮರ ಆಲಯ ಇದೆ, ಹೋಗಿ. ಇವತ್ತಾಗ್ಲಿಲ್ಲ ಪರವಾಗಿಲ್ಲ, ಒಂದ್ 42 ದಿನ, ಒಂದ್ 48 ದಿನ, ಒಂದ್ 64 ದಿನ, ಒಂದ್ 108 ದಿನ, ಒಂದ್ 180 ದಿನ, ಯಾವಾಗ ಆಗುತ್ತೋ. ಅಶ್ವತ್ಥ ಕಟ್ಟೆ, ಅರಳಿ ಕಟ್ಟೆ, ದಯಮಾಡಿ ಹೇಳ್ತಾನೆ, ಶನಿಯ ಪ್ರಾಬಲ್ಯವನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿದ್ದೆ ಪಿಪ್ಪಲಾದ ಮಹರ್ಷಿಗಳು. ಅದ್ರ ಬಗ್ಗೆ ಕೂಡ ಹೇಳ್ತಾನೆ. ಅದಕ್ಕೆ ಪಿಪ್ಪಲಾದ ಮಹರ್ಷಿಗಳಿಗೆ ಸಂಕಲ್ಪವಾಗಿ ಪೀಪಲ್ ಟ್ರೀ ಅಂತ ಕೂಡ ಹೇಳ್ತೇವೆ. ಅದುವೇ ಅಶ್ವತ್ಥ ಕಟ್ಟೆ. ಹೋಗಿ ಅಲ್ಲಿ ಕುಳಿತು ಬನ್ನಿ. ಅಲ್ಲೊಂದು ನಾಗರ ಕಟ್ಟೆ ಇರುತ್ತೆ, ಅರಳಿ ಕಟ್ಟೆ ಇರುತ್ತೆ. ಕಟ್ಸೋದು, ರಿಪೇರಿ ಮಾಡಿಸೋದು, ಅಲ್ಲೊಂದಷ್ಟು ನೀರು ಹಾಕಿ ಬರೋದು, ಅಲ್ಲೊಂದಷ್ಟು ಹಾಲು ಹಾಕಿ ಬರೋದು, ಅಲ್ಲೊಂದಷ್ಟು ಪಶು ಪಕ್ಷಿಗಳು ಬರ್ತವೆ, ಏನಾದ್ರೂ ಬೆಲ್ಲ ಅವಲಕ್ಕಿ ತಗೊಂಡೋಗಿ ಚೆಲ್ಲಿ ಬರೋದು. ಅಲ್ಲಿ ಯಾರಾದ್ರೂ ವಯಸ್ಸಾದವ್ರು ಬರ್ತಾರೆ, ಅವ್ರನ್ನ ಹೋಗಿ ಮಾತಾಡ್ಸಿ ಒಂದು ಹಣ್ಣು ಕಾಯಿ ಕೊಟ್ಟು ಬರೋದು. ಈ ಥರದ್ದು ಏನಾದ್ರೂ ಮಾಡ್ತೀರಿ ಮಕ್ಕಳು. ಯಾವುದೋ ರೂಪದಲ್ಲಿ ನೀವು ಮಾಡಿದ ದಾನ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ಇಲ್ಲ ಯಾವತ್ತಿದ್ದರೂ ಇವರೆಲ್ಲರೂ ವ್ಯರ್ಥವೇ. ನಾನು ಹೇಳಿದ್ನಲ್ಲ, ಕಷ್ಟಕ್ಕಾಗದೆ ನೆಂಟ, ದುಃಖಕ್ಕಾಗದ ಒಂದು ಬಂಧು, ಸಮಸ್ಯೆ ಇದ್ದಾಗ ಬಾರದ ಸ್ನೇಹಿತ, ಮಾತನಾಡಿಸದ ಸ್ನೇಹಿತ, ಹಸಿವಾದಾಗ ಅನ್ನ ಇಡ್ಲಿಕ್ಕೆ ಯಾರೂ ಇಲ್ಲ. ನಾನು ಇವತ್ತಿಗೂ ನಾನು ನೆನ್ಸ್ಕೋತೇನೆ, ನನಗೆ ಅನ್ನ ಇಟ್ಟ ತಾಯಿ ಜೀವ ಅನ್ನಪೂರ್ಣೇಶ್ವರಿ ದಾಕ್ಷಾಯಣಮ್ಮ ಎಲ್ಲಿದ್ರೂ ಚೆನ್ನಾಗಿರ್ಲಿ. ಆ ಅಮ್ಮನ ಅನ್ನದ ಋಣ ತುಂಬಾ ದೊಡ್ಡದು. ತುಂಬಾ ನನ್ನ ಮನೇಲಿ ಅನ್ನ ಇರ್ಲಿಲ್ಲ ಅವತ್ತು. ಇಷ್ಟುದು ಬುಟ್ಟಿ ತುಂಬಾ ಮಕ್ಕಳೇ ನಾನು ಬಕಾಸುರ ತಿಂತಾ ಇದ್ದಿದ್ದು. ಈ ರೀತಿ ಏನ್ 20-30 ಇಡ್ಲಿ ಅನ್ನೋದು ನನ್ಗೆ ಏನೇನೂ ಅಲ್ಲ. ಒಂದೊತ್ತಿಗೆ ತಿಂದು ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಎದ್ರೆ ಈಗೂ ನಮ್ಮ ಪತ್ನಿ ಹೇಳ್ತಾರೆ, ಚೆನ್ನಾಗಿ ತಿಂದ್ಬಿಟ್ಟು ಒಂದೊಂದು ಸಮಯ ಮಧ್ಯಾಹ್ನ ಫ್ರೀ ಇದ್ರೆ ಬಂದು ಮಲಗ್ಬಿಡ್ತಾನೆ. ಒಂದು ತುತ್ತು ಜಾಸ್ತಿಯೇ ತಿಂದ್ಬಿಡ್ತಾನೆ. ನೀವು ನಂಬಲ್ಲ, ನಾನು ಎದ್ದೋಳು ಅಷ್ಟರಲ್ಲಿ ಏನಾದ್ರೂ ತಿಂಡಿ ಮಾಡಿಟ್ಟಿರುತ್ತೆ ಗೊತ್ತು. ಎದ್ದಿದ್ದೆ, ನೀವು ನಂಬಲ್ಲ, ಇಷ್ಟು ದೊಡ್ಡ ಹಲಸಿನಣ್ಣು ಅಚ್ಚುಕಟ್ಟಾಗಿ ತಿಂದು ಮಲಗಿ ಹಿಂಗೆದ್ರೆ ಅವು ಅಂತ ಜೀರ್ಣ ಆಗಿರುತ್ತೆ ಅಚ್ಚುಕಟ್ಟಾಗಿ. ಏನಾದ್ರೂ ಇದೆಯೇನಮ್ಮ ತಿನ್ನಕ್ಕೆ ಅನ್ನತಕ್ಕಂಥದ್ದು. ಅದು ಏನ್ ಇಟ್ಟಿದಾನೋ ಭಗವಂತ ನನ್ನ ಹೊಟ್ಟೆನಲ್ಲಿ, ಮೆಷಿನ್ ಇಟ್ಟಿದಾನ, ಏನೋ ರಾಗಿ ಮೆಷಿನ್ ಇಟ್ಟಿದಾನ ಅಂತ ಅನ್ಕೋತಾನೆ. ಹಸಿವು ಆಗುತ್ತಪ್ಪ, ಅನ್ನ ಇಟ್ಟಿತ್ತು ನಾವು ಮರಿಬಾರ್ದು. ಹಸಿವು ಆಗುತ್ತೋ, ಹಸಿವು ಬಡತನಕ್ಕೆ ಹಸಿವು ಜಾಸ್ತಿ ಅಂತ.
ಅದರಿಂದ ದಯಮಾಡಿ ಈ ಒಂದು ಆ ಗುರುವಿನಿಗೆ ಒಂದು ಸಂಕಲ್ಪಕ್ಕೆ ಹೋಗಿ, ಯಾರಾದ್ರೂ ವೈದಿಕರಿಗೆ, ಅರ್ಚಕರಿಗೆ, ಪುರೋಹಿತರಿಗೆ ದಯಮಾಡಿ, ನಿಮಗೆ ಗೊತ್ತಿಲ್ಲದೆ ಗುರು ಮಾತ್ರನೇ ನಿಮ್ಮನ್ನ ನೆಲೆಸೋದು. ಅದಕ್ಕೆ ಗುರುವಿನ ದೃಷ್ಟಿ ಕಡಿಮೆ ಅಂದರೂ 3 ಕೋಟಿ ದೋಷಗಳನ್ನ ದೂರ ಮಾಡುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಕಡಿಮೆ ಅಂದರೂ 3 ಕೋಟಿ ದೋಷಗಳನ್ನ. ನೋಡಿ, ಧನುಸು ರಾಶಿಗೆ ಅಷ್ಟಮ ಗುರು ನಿಜವೇ, ಹೌದಲ್ವಾ? ಆದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ದ ಮ್ಯಾಜಿಕಲ್ ಮ್ಯಾನ್ ಆತ ಭಾಗ್ಯ ಸ್ವರೂಪದಲ್ಲಿ ನಿಮ್ಮ ಅರ್ಧಾಷ್ಟಮ ಶನಿಯನ್ನ ಒದ್ದೋಡಿಸ್ತಾನೆ, ತಗ್ಗಿಸ್ತಾನೆ. ಅರ್ಧಾಷ್ಟಮ ಶನಿ 4ನೇ ಮನೆಯಲ್ಲಿ. ಸೊ ಅದನ್ನ ಕಡಿಮೆ ಮಾಡ್ತಾನೆ. ಹೇಗೆ ರಾಮಚಂದ್ರನಿಗೆ ಅರ್ಧಾಷ್ಟಮ ಶನಿ ಸುಗ್ರೀವರ ರೂಪದಲ್ಲಿ, ಹನುಮಂತರ ರೂಪದಲ್ಲಿ ಯಾರೋ ಪರಿಚಯ ಸಿಗುತ್ತೆ ನೋಡಿ, ಹುಡುಕಾಡ್ತಾ ಒದ್ದಾಡ್ತಾ ಅಲದಾಡ್ತಾ ಮನೆ, ಕುಟುಂಬ, ಅಮ್ಮ ಅಪ್ಪ, ಪಟ್ಟಾಭಿಷೇಕ, ಅಧಿಕಾರ, ಅಣ್ಣ ತಮ್ಮಂದರು ಎಲ್ಲ ಬಂದು ಬಳಗ ಬಿಟ್ಟು ಬಂದು ಹೆಂಡತಿ ಕೂಡ ತಗೊಂಡೋಗ್ಬಿಟ್ರೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಅದು ಅರ್ಧಾಷ್ಟಮ ಶನಿ. ಆದರೆ ಗುರು ಬ್ಯೂಟಿಫುಲಿ ನೋಡಿ, ಕರ್ಕಾಟಕದಲ್ಲಿ ನನ್ನ ರಾಮಚಂದ್ರ ಪ್ರಭು ಕೂಡ ಗುರುವು ಆ ಒಂದು ಭಾಗ್ಯಸ್ಥಾನವನ್ನ ನೋಡ್ತು. ಸೊ ನಿಮಗೂ ಕೂಡ ನೋಡುತ್ತೆ. ಇದೆಲ್ಲ ಇದೆ, ಗುರುವಿನ ಬಗ್ಗೆ ಹೇಳ್ತಿರ್ತಾನೆ. ಅಂಡ್ ಆಲ್ಸೋ ದ ಬ್ಯೂಟಿ ಆಫ್ ರಾಹು. ತುಂಬಾ ಒಳ್ಳೆಯವರು, ನಮಗೆ ಆಸೆಯೇ ದುಃಖಕ್ಕೆ ಮೂಲ ಅಂತ ತೋರಿಸ್ಕೊಡ್ತಕ್ಕಂಥದ್ದು. ಏನೋ ಒಂದು ಮಾಯೆಗೆ ಓಡ್ತಿರ್ತೇವಲ್ವಾ, ಸೊ ಆ ಮಾಯೆಯಿಂದ ಹೊರಗಡೆ ಬರಲಿಕ್ಕೆ ಹುಡ್ಕೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಈ ಒಂದು ಕುಂಭರಾಶಿಗೆ ಈ ಒಂದು ಶನಿಯ ಗೋಚಾರ ಫಲ ರೇವತಿ ನಕ್ಷತ್ರದಲ್ಲಿ ಯಾವ ರೀತಿ ಪ್ರಭಾವ, ಪಂಚಮಾಧಿಪತಿ ಪ್ಲಸ್ ಅಷ್ಟಮಾಧಿಪತಿ, ಆತ ಮೂವ್ಮೆಂಟ್ ನಡೆಯೋ ಆಗ ಬೇರೆಯವರೆಲ್ಲ ಎಲ್ಲಿದ್ದಾರೆ, ಏನಾದರೂ ಒಂದು ಎಳೆದಾಟ ಬರುತ್ತಾ? ಲೆಟಸ್ ವೈಟ್ ಅಂಡ್ ಸಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಶನಿ ರೇವತಿ ನಕ್ಷತ್ರದಲ್ಲಿ ಪ್ರವೇಶ. ಅಕ್ಟೋಬರ್ 17ರವರೆಗೂ ರೇವತಿ ನಕ್ಷತ್ರದಲ್ಲಿರುತ್ತೆ. ಕುಂಭರಾಶಿ ಒಂದು ಈಸಿ ಆಗುತ್ತೆ, ಸ್ವಲ್ಪ ಈಸಿ ಆಗುತ್ತೆ. ಸ್ವಲ್ಪ ಏನು, 70%. ನೋಡಿ, ಆತನ ಒಂದು ಬದಲಾವಣೆಯ ಸಮಯದಲ್ಲಿ ವಿಶೇಷವಾಗಿ 10ನೇ ತಾರೀಕು ಅಕ್ಟೋಬರ್ 2026ರವರೆಗೂ ಶನಿ ಬಂದು ರೇವತಿ ನಕ್ಷತ್ರ ಸಾರದಲ್ಲಿ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ನೋಡಿ, ಕುಜ ಬಂದು ಅಶ್ವಿನಿ ನಕ್ಷತ್ರ, ಸೂರ್ಯ ಕೃತಿಕಾ ನಕ್ಷತ್ರ, ಚಂದ್ರ ರೋಹಿಣಿ ನಕ್ಷತ್ರ, ಬುಧ ಕೃತಿಕಾ ನಕ್ಷತ್ರ, ಗುರು ಪುನರ್ವಸು ನಕ್ಷತ್ರ, ಶುಕ್ರ ಮೃಗಶಿರಾ ನಕ್ಷತ್ರ, ರಾಹು ಶತಭಿಷ ನಕ್ಷತ್ರ, ಕೇತು ಮಖಾ ನಕ್ಷತ್ರ. ಸೊ ನಿಮಗೆ ಬುಧ ಏನಾಗಬೇಕು? ಪೂರ್ವ ಪುಣ್ಯ ಸ್ಥಾನಾಧಿಪತಿ. ನಮ್ಮ ಪುಣ್ಯ, ನಮ್ಮ ಹೆಸರು, ನಮ್ಮ ಗೌರವ ಇದೆಲ್ಲವನ್ನು ಪಡೆಯಬೇಕು ಎಂದರೆ, ಇವತ್ತೇನಾದರೂ ಪಡೆದಿದ್ದೇವೆ ಅಂದರೆ ಹಿಂದಿನ ಜನ್ಮದಲ್ಲಿ ಹಾಕಿರತಕ್ಕಂಥ ಬಿತ್ತನೆ ಗಿಡ. ಏನೋ ಇದು ಹೆಸರು, ಇದೇನೋ ಇದು, ನನಗೂ ಗೊತ್ತಿಲ್ಲ. ನಮ್ಮ ಗುರುಗಳು ಹೇಳಿದ್ರು ನನಗೆ ನನ್ನ ಬಗ್ಗೆ. ಒಬ್ಬರಲ್ಲ, ಕಡಿಮೆ ಅಂದರೂ ಒಂದು 40ಕ್ಕೂ ಮೇಲ್ಪಟ್ಟು ಗುರುಗಳು
ಅವ್ರ ಜೊತೆಲಿ ಚರ್ಚೆಗಳಲ್ಲಿ ಇರ್ತಾನೆ, ಜಾತಕ ಪರಿಶೀಲನ, ಇನ್ನೊಂದು. ನನಗೆ ಅದೇ ಒಂದು ರಿಸರ್ಚ್ ತುಂಬ ಇಷ್ಟ. ಆ ರಾಹು ಗುರುಸಾರದಲ್ಲಿ ವಿಶೇಷವಾಗಿ ಕುಳಿತಿದ್ದಾನೆ ನನಗೆ. ಸೊ ರಿಸರ್ಚ್ ಮಾಡಬೇಕು ಅಂದರೆ ಯಾವ ರೀತಿ ಏನು ನನಗೂ ಗೊತ್ತಿಲ್ಲ. ಸೊ ನಾ ಮಾಡ್ತಲೇ ಇರ್ತಾನೆ, ಏನೋ ಒಂದು ಕೆದಕ್ತಿರ್ತಾನೆ. D1 ಅಂತೆ, D9 ಅಂತೆ, D10 ಅಂತೆ, D7 ಅಂತೆ, D60 ಅಂತೆ, ಡಿವಿಷನಲ್ ಚಾರ್ಟ್ಸ್ ಅಂತ ಆಳ್ತಾನೆ. ಈ ನಕ್ಷತ್ರ ಸಾರದಿಂದ ಈ ಡಿಗ್ರಿಲಿದ್ರೆ ಏನು, ಈ ಥರ ನೋಡಿದ್ರೆ ಏನು, ಈ ಸಂದರ್ಭಕ್ಕೆ ಇವ್ರಿಗೆ ಈ ಥರದ್ದಾಯ್ತಲ್ಲ, ಬೇರೆಯವ್ರಿಗೂ ಇದೇ ಥರದ್ದಾಗಿರುತ್ತಾ, ಈ ಥರದ್ದು ಏನೋ ಒಂದು ಹುಡುಕಾಟ. ಅದಕ್ಕೆ ಅವ್ರು ಹೇಳಿದರು, ನಿನ್ನ ಜಾತಕದಲ್ಲಿ ಒಂದು ವಿಶೇಷ ವಿಪರೀತ ರಾಜಯೋಗ ಕಣೋ. 6th in the 12th, 8th in the 12th, ಅದರಲ್ಲಿ 2, 8ರಲ್ಲಿ ವಿಶೇಷವಾಗಿ ರಿಸರ್ಚ್ ಮಾಡಲಿಕ್ಕೆ ಸ್ಪಿರಿಚುವಲ್ ಕಾರಕ, ಮೋಕ್ಷಕಾರಕ, ಜ್ಞಾನ ಪ್ಲಸ್ ಮೋಕ್ಷ ಇಬ್ಬರು ನಿನ್ನ ವಾಕ್ಸ್ಥಾನದಲ್ಲಿದ್ದಾರೆ. ಅಷ್ಟಮದಲ್ಲಿ ಬೇರೆ ರಾಹು, ಆ ರಾಹು ಗುರುಸಾರದಲ್ಲಿ. ಸೊ ನೀನು ಬಂದು ಮೋಕ್ಷ ಲಗ್ನದಲ್ಲಿ ಬೇರೆ ಹುಟ್ಟಿರೋದು. ಸೊ ಯು ವಿಲ್ ಬಿ ಆತ್ಮಕಾರಕನು ಅಲ್ಲೇ ಕುಳಿತಿರೋದು. ಸೊ ದೇ ವಿಲ್ ಡ್ರ್ಯಾಗ್ ಅನ್ನತಕ್ಕಂಥದ್ದನ್ನ ಅವ್ರು ಹೇಳ್ಕೊಟ್ರು ನನಗೆ. ನೀನು ಯಾರು ಗೊತ್ತೇನೋ, ನಿನ್ನ ಹೆಸರೇನು ಗೊತ್ತೇನೋ ಅಂತ. ನಿಜವಾಗ್ಲೂ ತುಂಬ ಒಂದು ದೊಡ್ಡವರಿಗೆ ಮಾರ್ಗದರ್ಶನ ಮಾಡುವಾಗ ನನಗೆ ಆಶ್ಚರ್ಯ. ಗುರುಗಳು ಹೇಳಿದಾಗೆ ನಡೀತಿದೆಯಲ್ಲ, ಇದೇನಿದು ಅಂತ. ಈ ಒಂದು ಗ್ರಹಗಳ ಪರಿಚ್ಛೇದನೆಯ ವಿಪರೀತ ರಾಜಯೋಗ, ಇವುಗಳೆಲ್ಲ ವರ್ಗೋತ್ತಮ ಗ್ರಹಗಳು ಬೇರೆ ಕೆಲವು. ಸೊ ಅದರ ಒಂದು ಪ್ರಭಾವ. ಸೊ ಮ್ಯಾಜಿಕಲ್ ಮೂಮೆಂಟ್ಸ್ ನಿಮ್ಮ ಜಾತಕ ನೀವು ತಿಳ್ಕೊಬೇಕು ಅಂತಕ್ಕಂಥದ್ದು ಅದಕ್ಕೆ ಹೇಳೋದು. ನಿಮ್ಗೆ ನೋಡಿ, ಈ ಪೂರ್ವ ಪುಣ್ಯ, ಅದಕ್ಕೆ ನಿಮ್ಮ ಜೊತೆ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೇನೆ, ಹೇಳ್ತಿದ್ದೇನೆ, ಸುಲಲಿತವಾಗಿ ಇಷ್ಟು ಕಂಟೆಂಟ್ಗಳನ್ನು ಹುಡುಕಿ ತಗೊಂಡು ಬರ್ತಾನೆ ಅಂತ ಹೇಳ್ದ ಅಂದರೆ ಯಾವುದೋ ಒಂದು ರಿಸರ್ಚ್ ಇದು ಕೊಟ್ಟಿದೆ. ಈಸ್ ನಥಿಂಗ್ ಬಟ್ ರಾಹು. ಆಮೇಲೆ ಆತ್ಮಕಾರಕ ಅಮಾತ್ಯಕಾರಕ ಬೇರೆ ವಿಪರೀತ ರಾಜಯೋಗದಲ್ಲಿದ್ದಾರೆ, ಅವರು ಬೇರೆ. ಏನ್ ಮಾಡಿದ್ರು ನನ್ನ ಬುದ್ಧಿ ತಗೊಂಡು ಹೋಗ್ಬಿಟ್ಟು ಕೊಡೋದು ಮಾಡೋದು ಅನ್ನೋ. ನಾನು ಆಗಾಗ ಯೋಚನೆ ಮಾಡ್ತೀನಿ, ನನಗೆ ಯಾಕೆ ಈ ಥರ ಬರೋದಿಲ್ಲ, ನಾನೊಬ್ಬನೇ ಬದುಕಬೇಕು ಅಂತ ಬರೋದಿಲ್ಲ, ಯಾರು ಹಾಳಾದ್ರೆ ನಾನು ಮಾತ್ರ, ನನ್ನ ಖುಷಿ, ನನ್ನ ಸ್ವಾರ್ಥ ಅನ್ನೋದು ಏನಕ್ಕೆ ಬರೋಲ್ಲ ಅಂದರೆ ನನ್ನ ಅಮಾತ್ಯಕಾರಕ ಹಾಗೂ ಆತ್ಮಕಾರಕ ವಿಶೇಷವಾಗಿ ಒಂದು ಪರ್ಟಿಕ್ಯುಲರ್ ಸ್ಥಾನದಲ್ಲಿ ಅದ್ಭುತವಾಗಿ ಕಾಂಬಿನೇಷನ್ ಆಗಿ ಕೂತಿದ್ದಾರೆ, ಮೋಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ನಿಮ್ಮ ಸೂರ್ಯ ಎಲ್ಲಿ ಕುಳಿತಿದ್ದಾನೆ, ನಿಮ್ಮ ಅಮಾತ್ಯಕಾರಕ ಎಲ್ಲಿ ಕುಳಿತುಕೊಂಡಿದ್ದಾನೆ. ಅಮಾತ್ಯ ಅಂದ್ರೆ ಮಂತ್ರಿ, ನೆನ್ಪಿಟ್ಕೊಳ್ಳಿ. ನಿಮ್ಮ ಆತ್ಮಕಾರಕ ಅನ್ನೋದು ಇನ್ನೊಂದಿದೆ, ಹೈಯೆಸ್ಟ್ ಡಿಗ್ರಿ ಒಂದು ಗ್ರಹ, ಸೆಕೆಂಡ್ ಹೈಯೆಸ್ಟ್ ಡಿಗ್ರಿ ಗ್ರಹ. ಆಮೇಲೆ ಲೋವೆಸ್ಟ್ ಡಿಗ್ರಿ ಗ್ರಹ ಕೂಡ ಏನ್ ಮಾಡುತ್ತೆ ಅಂತ ನಾವು ನೋಡ್ತೇವೆ, ನಮ್ಮನ್ನ ಸೆಳೆಯುತ್ತೆ ಜಾತಕದಲ್ಲಿ. ಸುಮ್ಮನೆ ಅಲ್ಲ, ಜಾತಕಗಳು ಏನೇನೋ ಹೇಳೋದು, ಇನ್ನೊಂದು ಅಂತ ಹೇಳ್ತಾರೆ. ಅದು ದೈವವೇ ನಡೆಸಬೇಕು. ಅಷ್ಟು ಚಾರ್ಟ್ಗಳು ಕಣ್ಮುಂದ್ಗಡೆ ಬರಬೇಕು. ಬರೀ D1 ಒಂದೇ ಅಲ್ಲ, D9 ಇಂದ ಹಿಡಿದು D10 ಇಂದ ಹಿಡಿದು D7 ಇಂದ ಹಿಡಿದು ಅಷ್ಟು ಆ ಕಣ್ಮುಂದ್ಗಡೆ ನೆನೆಸಿ ಅದನ್ನೆಲ್ಲ ಸೇರಿಸಿ ಒಂಥರ ಕಿಚಡಿ ತರ ತಗೊಂಡ್ ಬಂದು ಹೇಳೋದು ಪ್ರೆಸೆಂಟೇಶನ್. ಇದು ನಾವು ನುಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಯಾವುದೋ ಪೂರ್ವ ಪುಣ್ಯ ಇರಬೇಕು, ಪೂರ್ವ ಪುಣ್ಯದ ಬಲವಿರಬೇಕು. ಸೊ ಕುಂಭರಾಶಿಗೆ ಅಂತ ಒಂದು ಪೂರ್ವ ಪುಣ್ಯ ಸ್ಥಾನದ ಬುಧ 2ನೇ ಮನೆ ವಾಣಿ ಸ್ಥಾನದಲ್ಲೇ ವಾಣಿಕಾರಕನ ರೂಪದಲ್ಲಿ ಶನಿ ಬಂದಿರೋದ್ರಿಂದ ಸಂಬಡಿ ಹೂ ಇಸ್ ಇಂಟು ಕಮ್ಯುನಿಕೇಶನ್ಸ್, ಲಾಯರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಡಾಕ್ಟರ್ಗಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥವ್ರು ಇರ್ಬೋದು, ಸ್ಪಿರಿಚುವಲ್ ಕನ್ಸಲ್ಟೆಂಟ್ ಇರ್ಬೋದು, ಪಾಡ್ಕಾಸ್ಟ್ ಮಾಡ್ತಕ್ಕಂಥವ್ರು ಇರ್ಬೋದು, ಮೆಡಿಯನಲ್ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು, ಬರವಣಿಗೆ ಇರ್ಬೋದು, ಅಲಂಕಾರ ವೃತ್ತಿ ಇರಬಹುದು, ಜ್ಯೋತಿಷ್ಯ ಇರಬಹುದು, ಸ್ಪಿರಿಚುವಲ್ ಇರ್ಬೋದು, ಸೈಕಾಲಜಿಸ್ಟ್ಗಳಿರ್ಬೋದು, ಹೀಲರ್ಗಳಿರ್ಬೋದು, ಹೀಲಿಂಗ್, ಇನ್ನೊಬ್ಬರು ತೊಂದರೆಯನ್ನ ಹೀಲ್ ಮಾಡ್ತಕ್ಕಂಥವ್ರು, ಫಿಸಿಯೋಥೆರಪಿಸ್ಟ್ಗಳಿರ್ಬೋದು, ಮೂಳೆ ಕಟ್ಟಿನ ವೈದ್ಯರುಗಳಿರ್ಬೋದು, ಸಾಂಪ್ರದಾಯಿಕ ವಿದ್ಯೆಗಳಿರಬಹುದು, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಅದರಲ್ಲಿ ಒಂದು ದುಡಿತ ವ್ಯವಹಾರ ಮಾಡ್ಕೊಳ್ತಿರೋದಿರ್ಬೋದು, ವಾದ್ಯ, ನಾಟ್ಯ, ಮ್ಯೂಸಿಕ್, ಈ ಥರ ಮೀಡಿಯಾನಲ್ಲಿ ಬರೋದು, ಯೂಟ್ಯೂಬ್ ಚಾನೆಲ್ ನಡೆಸೋದು, ಅಡಿಗೆ ಮಾಡೋದು, ಪಾಪ್ಯುಲಾರಿಟಿ ತಗೊಂಡಿರೋದು, ಹೆಸರು ಪಡೆಯೋದು, ಧನ ಸಂಪಾದನೆ ಮಾಡೋದು, ಲಿಟಲ್ ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂತ ವ್ಯವಹಾರ ಮಾಡೋದು, ಇವೆಲ್ಲವನ್ನ ಸೂಚಿಸ್ತಾನೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಧನಸ್ಥಾನಕ್ಕೆ ಬಂದ್ರೆ. ಫ್ಯಾಂಟಾಸ್ಟಿಕ್. ಹಾಗೆ ಬುಧ ಬಂದು ಅಷ್ಟಮಾಧಿಪತಿ ಕೂಡ.
ದಿಢೀರ್ ದುಡ್ಡು ಬರುತ್ತೆ, ಅಷ್ಟು ದಿಢೀರ್ ಖರ್ಚುಗಳು ಬರುತ್ತೆ ನಿಮಗೆ. ಅದಕ್ಕೆ ಕುಂಭರಾಶಿಯವ್ರಿಗೆ ದುಡ್ಡು ಎಷ್ಟು ಬರುತ್ತೋ ರೆಡಿ ಫಾರ್, ನಿಮ್ಗೊಂದು 10,000 ಬರುತ್ತಂದ್ರೆ 20,000 ಕಮಿಟ್ಮೆಂಟ್ಗೆ ರೆಡಿ ಆಗಿ ಅಂತ ಹೇಳ್ತಾರೆ. ಗಮನಿಸಿ ನೋಡಿ, ನನ್ಗೊಬ್ರು ಆತ್ಮೀಯರು ಮೊನ್ನೆ ಫೋನ್ ಮಾಡ್ತಾರೆ. ನಾನು ಹೇಳಿದೆ ಪ್ರಶ್ನಲ್ ಲಗ್ನ ನೋಡಿದ ತಕ್ಷಣ ಒಂದು ಒಳ್ಳೆ ಅಮೌಂಟ್ ಬಂದಿದೆಯಲ್ಲ ಅಂತ ಹೇಳಿದೆ. ದೊಡ್ಡ ಅಮೌಂಟ್ ಬಂದಿದೆ ಗುರೂಜಿ ಅಂತ. ಸೂಪರ್ ಅಂತ ಹೇಳಿದೆ. ರೆಡಿಯಾಗಿ ಖರ್ಚಿಗೆ ಅಂದೆ. ಬಿದ್ದು ನಗ್ತಿದ್ದಾರೆ. 3 ದಿನ ಆಗಿದೆ, 6 ಕೋಟಿ ಅಕೌಂಟಿಗೆ ಬಂದಿದೆ. ಒಂದು ಕಡಿಮೆ ಅಂದರೂ 14 ಕೋಟಿಯ ಒಂದು ಟ್ಯಾಕ್ಸು, ಇನ್ನೊಂದು ಬೇರೆ ಕಮಿಟ್ಮೆಂಟ್ಗಳು ಬಂದಿದೆ. ಗುರುಗಳೇ, ನಾನು 6 ಕೋಟಿ ನೋಡಿ ಖುಷಿ ಪಡ್ಲ, ಈ ಕಮಿಟ್ಮೆಂಟ್ನ ನೋಡಿ ಒದ್ದಾಡ್ಲಾ ಅಂತ. ಒದ್ದಾಡೋದು ಯಾಕೆ ಒದ್ದಾಡ್ತೀರಿ, ನೀವು ಖರ್ಚು ಮಾಡ್ತಾರಿ ಬರ್ತಾ ಇರುತ್ತೆ ಅಂದೆ. ಆಸ್ ದ ಥಿಂಗ್ ಕುಂಭರಾಶಿ. ಸೊ ಅಷ್ಟಮಾಧಿಪತಿ ಸರ್ಪ್ರೈಸ್ ವೇ. ಆದರೆ ಹುಷಾರು, ಈ ಥರ ಈ ಬಿಟ್ ಕಾಯಿನು, ಮನಿ ಟ್ರೇಡಿಂಗು, ಈ ಥರದ್ದು ಏನಕ್ಕೂ ಹೋಗಿ ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥ ಒಂದು ವ್ಯವಹಾರಗಳಲ್ಲಿ ಸಿಕ್ಕಾಕಿಸ್ತಕ್ಕಂಥದ್ದು ಮಾಡ್ತಾನೆ. ಹುಷಾರು. ದಿಢೀರ್ ಲಾಭ ಬರುವಂಥ, ದಿಢೀರ್ ರಿಟರ್ನ್ಸ್ ಬರ್ತಕ್ಕಂಥ, ಈಗ ನೋಡಿ ಯಾವ್ದಾವುದೋ ಒಂದು ಆ್ಯಡ್ಗಳು ಬರ್ತಿರುತ್ತೋ, ಫಿಕ್ಸ್ಡ್ ರಿಟರ್ನ್ 12% ಬಾಂಡ್ಸ್ ಅಂತಾನೆ. ದೆನ್ ಆಮೇಲೆ ಹೇಳ್ತಾನೆ ಮಾರ್ಕೆಟ್ ರಿಸ್ಕು, ಇನ್ನೊಂದು ಲೊಟ್ಟು ಲೊಸ್ಕು ಅಂತ ಒಂದು ಗೈಡ್ಲೈನ್ ಹಾಕ್ತಾನೆ. ಮ್ಯೂಚುವಲ್ ಫಂಡ್ನಲ್ಲಿ ಸಿಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಗ್ಯಾರಂಟಿಡ್. ಮತ್ತೆ ಕೆಳಗಡೆ ಹೇಳ್ತಾನೆ ಮಾರ್ಕೆಟ್ ಫ್ಲಕ್ಚುಯೇಷನ್ ಡಿಪೆಂಡ್ ಮೇಲೆ ಇರುತ್ತೆ ಅಂತ ಕೆಳಗಡೆ ಹಾಕ್ತಾನೆ, ಡಿಸ್ಕ್ಲೈಮರ್ ಅಂತ ಹಾಕ್ತಾನೆ. ಅದರ ಅರ್ಥ ನಿಮ್ ದುಡ್ಡು ಗೋವಿಂದ. ಯಾರಾದ್ರೂ ನಿಮಗೆ ಮಿನಿಮಮ್ 1% ಕೊಡ್ತಾನೆ ಅಂದ್ರೆ ಗ್ಯಾರಂಟಿ ಕೊಡಕ್ಕೆ ಹೇಳಿ. ನೋಡಪ್ಪ, ಅದೆಲ್ಲ ಗೊತ್ತಿಲ್ಲ. 1% ಮೇಲೆ ದುಡ್ಡು ಯಾರಾದ್ರೂ ರಿಟರ್ನ್ ಕೊಡ್ತಾನೆ ಅಂದ್ರೆ ನೀವು ದುಡ್ಡು ಕಳ್ಕೊಳಕ್ಕೆ ರೆಡಿ ಆಗಿ. ಎಲ್ರಿಗೂ ಹೇಳ್ತಿದ್ದಾನೆ, ನಾಟ್ ಓನ್ಲಿ ಕುಂಭರಾಶಿಗೆ ಬರೀ ಹೊಡೆತಗಳು ಬಿದ್ದಿರುತ್ತಲ್ವ, ಬೇಗ ದುಮ್ಕೋದು ನೀವೇ. ಏನೋ ಒಂದು ಸೇಫ್ಟಿ ಬರುತ್ತೆ, ಪ್ಯಾಸಿವ್ ಇನ್ಕಮ್ ಬರುತ್ತೆ. ಬುಧ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಪ್ಲಸ್ ಅಷ್ಟಮಾಧಿಪತಿ ಬುದ್ಧಿ ಏನು ಶಾರ್ಟ್ ಕಟ್ ಏನಾದರೂ ಒಂದು ಚೂರು ಇಟ್ಕೊಂಡಿರೋಣ, ಒಂದು ಸಣ್ಣದಾಗಿ ಈ ಥರದ್ದು ಏನೋ ಒಂದು ಮಾಡಿಸ್ಬಿಡ್ತಾನೆ. ಮೇಯ್ನ್ ಊಟಕ್ಕೆ ಕಲ್ಲು ಹಾಕೋಬಿಡ್ತೀರಿ. ಹುಷಾರು, ಜಾಗ್ರತೆ. ಒಳ್ಳೆ ಆದಾಯ ಬರ್ತಿರೋದನ್ನ ಬಿಟ್ಬಿಟ್ಟು ಇದು ಯಾವುದೋ ಅಂತ ಕೆಲಸಗಳಿಗೆ ಹೋಗ್ತಕ್ಕಂಥ ಒಂದು ಭಾವವಿದೆ ನೋಡಿ. ಆ ಸಂದರ್ಭದಲ್ಲಿ ಬುಧ ನೋಡಿ ವಿಶೇಷವಾಗಿ 100% ಹೇಳ್ತಾನೆ ಈಸ್ ಇಂಟು ಕೃತಿಕಾ ನಕ್ಷತ್ರ. ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ವ್ಯವಹಾರಗಳು, ಗೌರ್ಮೆಂಟ್ ಕೆಲಸಗಳು, ಸ್ವಂತ ವ್ಯವಹಾರಗಳು ತುಂಬಾ ಅಚ್ಚುಕಟ್ಟಾಗಿ ನಡೀತಕ್ಕಂಥದ್ದಾಗುತ್ತೆ. ಸಪ್ತಮಾಧಿಪತಿ ಕೇಂದ್ರ ಸ್ಥಾನ ಕುಂಭರಾಶಿಗೆ ಚಂದ್ರ, ಸೂರ್ಯ, ಬುಧ ಫ್ಯಾಂಟಾಸ್ಟಿಕ್. ಪಂಚಮದಲ್ಲಿ ಶುಕ್ರ, ಗುರು ಫ್ಯಾಂಟಾಸ್ಟಿಕ್. ಬಟ್ ಇರೋ ರಾಹು ಕೇತು ಕೂಡ ತಲೆ ಕೆಡಿಸ್ತಾರೆ. ಅದರಲ್ಲೂ ಈ ಜೂನ್ 2ಕ್ಕೆ ಗುರು ಮೂವ್ಮೆಂಟ್ ಆಗ್ಬಿಡ್ತಾನೆ. ಯಾವುದೋ ಹೊಸದೊಂದು ಇನ್ವೆಸ್ಟ್ಮೆಂಟು, ಗಾಡಿ ತಗೊಳ್ಳೋದು, ಮನೆ ತಗೊಳ್ಳೋದು, ಒಡ ಹುಟ್ಟಿದವ್ರದ್ದು ತಲೆನೋವುಗಳು, ಲಿಟಿಗೇಷನ್ಸು, ಇನ್ನೊಂದು ದೊಡ್ಡದಾಗಿ ನೀವೇ ರಿಸ್ಕ್ ತಗೊಂಡು ಮುಂದಕ್ಕೆ ನುಗ್ತಕ್ಕಂಥದ್ದು ಹೋಗ್ಬೇಡಿ. ಅಷ್ಟನ್ನು ನೋಡ್ಕೊಳ್ಳಿ. ಫ್ಯಾಂಟಾಸ್ಟಿಕ್. ಒಂಚೂರು ವಿಶೇಷವಾಗಿ ಸೂರ್ಯ ನಮಸ್ಕಾರ ಹಾಕಿ. ನಮ್ಮ ಕಡೆ ಒಂದು ಮಾತಿದೆ, ಯಾರು ಸೂರ್ಯ ನಮಸ್ಕಾರ ಹಾಕುತ್ತಾರೋ ನಿತ್ಯ, ನೀವೇನು ಮಾಡಬೇಡಿ, 108 ದಿನ ಕ್ಯಾಲೆಂಡರ್ ಟಿಕ್ ಮಾಡ್ಕೊಳ್ಳಿ, ಇಲ್ಲ 180 ದಿನ ಬೆಳಿಗ್ಗೆ ಎದ್ದು ಸ್ನಾನ ಆಗಿದ್ದೆ ಆ ಸೂರ್ಯನಿಗೆ ಹಿಂಗೆ ನಮಸ್ಕಾರ ಹಾಕಿ ಬಂದು ಕೇಳಿ. ಓಂ ಗ್ರಣಿ ಸೂರ್ಯಾದಿತ್ಯಾಯ ನಮಃ. ಓಂ ಗ್ರಣಿ ಇಲ್ಲ, ಓಂ ಸೂರ್ಯಾದಿತ್ಯಾಯ ನಮಃ ಅದನ್ನೇ ಹೇಳಿ. ಓಂ ಹಿರಣ್ಯ ಗರ್ಭಾಯ ನಮಃ ಇದನ್ನಾದ್ರೂ ಹೇಳಿ. ನೀವು 108, 180 ದಿನ ನಾನು ಚಾಲೆಂಜ್ ಮಾಡ್ತೇನೆ, ಅವ್ರು ಅಟ್ಲೀಸ್ಟ್ 42 ದಿನ ಸೂರ್ಯನಿಗೆ ಯಾರು ಎದುರುಗಡೆ ನಿಂತು ಪೂರ್ವಾಭಿಮುಖವಾಗಿ ಯಾರು ನಮಸ್ಕಾರ ಹಾಕುತ್ತಾನೋ ಅವರ ಮನೆಯಲ್ಲಿ ಅನ್ನಕ್ಕಾಗಲಿ, ಅಧಿಕಾರಕ್ಕಾಗಲಿ, ಗೌರವಕ್ಕಾಗಲಿ, ಪದವಿಗಾಗಲಿ, ಪ್ರತಿಷ್ಠೆಗಾಗಲಿ ಕೊರತೆ ಬರೋದಿಲ್ಲ. ಸೂರ್ಯಂ ಅಧಿಕಾರಂ, ಸೂರ್ಯಂ ಆರೋಗ್ಯಂ. ಸೂರ್ಯಂ ಸೃಷ್ಟಿ. ಸೂರ್ಯ ಬೆಳಕಿಲ್ಲ ಅಂದ್ರೆ ಸೃಷ್ಟಿನೇ ಇಲ್ಲ. ಅದಕ್ಕೆ ಬೆಳಗ್ಗೆ ಹೊತ್ತು ನಾವು ಬಂದು ಸೇರಬಾರ್ದು ಅಂತ ಹೇಳುದು. ಸೂರ್ಯನ ಬೆಳಕು ಬಿದ್ರೆ ಹೋಗುತ್ತೆ ವೀರ್ಯಾಣುವಿನ ಆ ರೇತಸ್ಸಿನ ಶಕ್ತಿ ಹೊರಟೋಗುತ್ತೆ ಅನ್ನತಕ್ಕಂಥ ಕಾರಣಕ್ಕೆ ಸಂಧ್ಯಾ ಕಾಲದಲ್ಲಂತೂ ವಿಪರೀತವಾಗಿರ್ತಾನೆ. ಇಲ್ಲ, ಆ ಸಮಯ ಬಿಟ್ಟು ರಾತ್ರಿ ಒಂದು 9 ಗಂಟೆ ಮೇಲೆ ಗರ್ಭದಾನ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸೊ ಯಾರು ನಿತ್ಯ ಸೂರ್ಯ ನಮಸ್ಕಾರ ಮಾಡುತ್ತಾರೋ ಎಲ್ಲಾ ರಾಶಿಗೂ ಹೇಳ್ತಿದ್ದಾನೆ. ನಿಮ್ಮ ಮನೇಲಿ ಸದಾ ಅನ್ನ ಬೇಕಾ, ಚೆನ್ನಾಗಿರೋ ಊಟ ತಿನ್ಬೇಕಾ, ಚೆನ್ನಾಗಿ ಆರೋಗ್ಯವಾಗಿರ್ಬೇಕು, ಯಾರು ನೋಡಿದ್ರು ನಿಮ್ಮನ್ನ ನಮಸ್ಕಾರ ಅನ್ಬೇಕಾ, ಹೋಗೋ ಬಾರೋ ಅನ್ನೋರು ಕೂಡ ಏನ್ರಿ ರವಿ ಹೇಗಿದ್ದೀರ್ರಿ, ರವಿ ಅಣ್ಣ ಅಂತ ಅನ್ನಿಸ್ಕೋಬೇಕಾ, ಗೌರಕ್ಕ ಅಂತ ಕರೆಸ್ಕೋಬೇಕಾ, ಶೋಭಕ್ಕ ಅಂತ ಕರೆಸ್ಕೋಬೇಕಾ? ಹೌದು, ನಿಮಗೆ ಆ ಗೌರವ ಸಂಪಾದನೆ ಸಿಗಬೇಕು, ಹೆಸರು ಬರಬೇಕು, ಅಧಿಕಾರ ಬರಬೇಕು, ಆ ತೇಜಸ್ಸು, ದಿವ್ಯ ತೇಜಸ್ಸು
ಆ ಮುಖದಲ್ಲಿ ನೀವು ಬೆಳಿಗ್ಗೆ ಎದ್ದು ಕಡಿಮೆ ಅಂದರೂ ಒಂದು 21 ಬಾರಿ ಈ ಮಂತ್ರವನ್ನು ಹೇಳ್ತಾ ಸೂರ್ಯ ನಮಸ್ಕಾರ ಮಾಡತಕ್ಕಂಥದ್ದು ಮಾಡಿ. ನೀವು ಮಾಡಿ. ಅಲ್ಲೊಂದು ಅದ್ಭುತ ನಡೆಯದಿದ್ದರೆ ನನ್ನ ಮಾತು, ಯಾರು ಸೂರ್ಯನನ್ನ ನಿಂದಿಸ್ತಾರೋ, ತಿರಸ್ಕರಿಸ್ತಾರೋ, ಮುಖ್ಯವಾಗಿ ಸೂರ್ಯೋದಯ ಆದ ಮೇಲೆ ಸೂರ್ಯನಿಗೆ ಕಾಲು ಹಾಕೊಂಡು ಯಾರು ಮಲಗಿರ್ತಾರೋ, ಜೀವಮಾನದಲ್ಲಿ ದಾರಿದ್ರ ಅನ್ನೋದು ನಿಮ್ಮ ಮನೆಯಲ್ಲೇ ತಂದಿಟ್ಕೊಬಿಟ್ಟಿದ್ದೀರಿ. ಸೂರ್ಯನಿಗೆ ನಿಂದನೆ ಅಂದ್ರೆ ಅಪ್ಪನಿಗೆ ನಿಂದನೆ, ಪಿತೃವಿಗೆ ನಿಂದನೆ, ಪಿತೃವಿನ ಪೋಷಣೆಯಲ್ಲಿ ನಿಂದನೆ, ಇವೆಲ್ಲ ಆಗ್ತಕ್ಕಂಥದ್ದು ಆಗುತ್ತೆ ಮಕ್ಕಳೇ. ವೆರಿ ವೆರಿ ಕೇರ್ಫುಲ್. ಭಗವಂತ ನಮಗೆ ನೋಡಿ, ಅದಕ್ಕೆ ಈ ಉಪಾಸನ ಶಕ್ತಿ ಹೇಳ್ಕೊಡ್ತಿದ್ದಾನೆ. ಇವತ್ತೇನಾದ್ರೂ ಈಗತ್ತು ತುಂಬಾ ನಿಮಗೆ ಗೊತ್ತಿರೋ ರವಿಶಂಕರ ಒಂದಾದರೆ, ನಿಮಗೆ ಗೊತ್ತಿಲ್ಲದೆಯೇ ರವಿಶಂಕರನಿಗೆ ಇನ್ನೊಂದು ಮುಖವಿದೆ, ಇನ್ನೊಂದು ಬಳಗವಿದೆ. ಅವ್ರು ನನ್ನನ್ನ ಗೈಡೆನ್ಸ್ ತಗೋತಾರೆ. ತುಂಬಾ ದೊಡ್ಡ ಅಧಿಕಾರಿಗಳು, ತುಂಬಾ ದೊಡ್ಡ ಸ್ಥಾನಗಳು, ತುಂಬಾ ದೊಡ್ಡ ಪದವಿ, ತುಂಬಾ ದೊಡ್ಡ ವ್ಯವಸ್ಥೆ. ಆದ್ರೆ ಈ ರವಿಶಂಕರ್ ಬಂದ್ರೆ ಹಿಂಗಂತಾರೆ. ಕಾರಣ ಏನ್ ಗೊತ್ತಾ? ಇವತ್ತು ಹೇಳ್ತಾನೆ ನೋಡಿ ಆ ಸೀಕ್ರೆಟ್. ನೋಡಿದ ತಕ್ಷಣ ಹಿಂಗಂತಾರೆ. ನಮ್ಮ ಗುರುಗಳು ಹೇಳಿತ್ತು, ನೀನು ಶಿವೋಪಾಸನ ರುದ್ರೋಪಾಸನ ಮಾಡ್ತೀಯ ಕಣೋ ಅಂತ. ಖಂಡಿತ ಇಲ್ಲ ಗುರುಗಳ. ಏನೋ ಇದು ಇಲ್ಲ ಅಂದ್ರೆ ಈ ತೇಜಸ್ ಬರೋಲ್ಲ ನಿನಗೆ ಅಂತ. ನಾಳೆ ಬೆಳಿಗ್ಗೆ ಎದ್ದು ನಾನು ಸ್ನಾನ ಆಗಿದೆ, ನಾನು ಸೂರ್ಯೋಪಾಸನೆ ಮಾಡ್ತೇನೆ ಅಂದ್ರೆ ಅದೇ ಕಣೋ ಅಂದ್ರೆ. ಹೌದು, ಕಡಿಮೆ ಅಂದ್ರೂ ನಾನೊಂದು 3 ರಿಂದ 5 ನಿಮಿಷ ಮಂತ್ರ ಜಪ, ಮಂತ್ರಾನುಷ್ಠಾನ ಮಾಡ್ತೇನೆ. ಅದಕ್ಕೆ ಈ ಶಕ್ತಿ. ಅಂತಂತ ದೊಡ್ಡ ವ್ಯಕ್ತಿಗಳು ಕೂಡ ಈ ರೀತಿ ಕುಳಿತುಕೋತಾರೆ, ನಿಂತ್ಕೋತಾರೆ. ಕರೆದು ಅಲ್ಲೊಂದು ಸನ್ಮಾನ, ಕರೆದು ಅಲ್ಲೊಂದು ಪ್ರಸಾದ, ಕರೆದು ಅಲ್ಲೊಂದು ಗೌರವ, ಕರೆದು ಅಲ್ಲೊಂದು ಶಲ್ಯ. ಅದು ಬೇರೆ ಮಕ್ಕಳೇ. ನೀವು ಶ್ರೀಮಂತರಾಗಬೇಕಾ? ನೀವು ಶ್ರೀಮಂತರಾಗಬೇಕಾ? ಹೃದಯ ನೆನ್ಪು ಇಟ್ಕೊಳ್ಳಿ. ಹೃದಯ ಶ್ರೀಮಂತಿಕೆ ಅಂತೀವಲ್ಲ, ಎಲ್ಲಿದ್ದರೂ ರಾಜನೇ, ಅವನ ಗೌರವವೇ, ಅವನಿಗೆ ಮರ್ಯಾದೆಯೇ ಅನ್ನತಕ್ಕಂಥದ್ದು ನಾವು ಹೇಳ್ತೀವಲ್ಲ, ಅದು ಸಿಗಬೇಕಾ? ಸೂರ್ಯೋಪಾಸನೆ ಮಾಡಿ. ಬೆಳಿಗ್ಗೆ ಎದ್ದು ಸ್ನಾನ ಆಗಿದ್ದೆ, ಸೂರ್ಯನಿಗೆ ನಮಸ್ಕಾರ. ಓಂ ಹಿರಣ್ಯಗರ್ಭಾಯ ನಮಃ. ಅದೊಂದು 21 ಬಾರಿಯೋ 42 ಬಾರಿಯೋ ಅಟ್ಲೀಸ್ಟ್ 11 ಬಾರಿಯೋ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಆತನನ್ನ ಜಪ ಮಾಡಿ ಆತನಿಗೊಂದು ನಮಸ್ಕಾರ ಹೇಳಿ, ತಾತ ಚೆನ್ನಾಗಿದ್ದೀಯಾ ಅಂತ ಕೇಳಿ. ನಮ್ಮ ಎಲ್ಲರಿಗೂ ದೊಡ್ಡ ತಾತ ಆತ. ನಮ್ಮ ತಾತನನ್ನು ನೋಡಿದವನು, ನಮ್ಮ ಮುತ್ತಾತನನ್ನ ನೋಡಿದವನು. ನಮ್ಮ ಮುತ್ತಾತನನ್ನು ನೋಡಿದಂತ ಮಹಾಶಕ್ತಿ. ಮುತ್ತಾತಂದರನ್ನು ಮೊದಲಿಂದಲೂ ನೋಡ್ಕೊಂಡು ಬಂದವನು. ನಮ್ಮ ನಂತರವೂ ನೋಡುತ್ತಲೇ ಇರುತ್ತಾನೆ. ಆದ್ರಿಂದ ಆತನನ್ನು ನೋಡಿದ ತಕ್ಷಣ ಹೇಳುವ ಮೊದಲ ಪ್ರಶ್ನೆ ಏನ್ ಗೊತ್ತಾ? ತಾತ ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ ಅಂತ. ನಮ್ಮ ತಾತಂದರಿಗೆಲ್ಲ ಅವ್ನು ಕಳಿಸ್ತಾನೆ ಬೆಳಕು. ನೋಡ್ತಾತ, ನಾನು ಚೆನ್ನಾಗಿದ್ದೇನೆ, ನಿನ್ನ ಆಶೀರ್ವಾದದಿಂದ ಈ ಆರೋಗ್ಯ, ಈ ತೇಜಸ್ಸು, ಈ ಬಿಸಿ, ಈ ಶಕ್ತಿ, ಈ ರಭಸ, ಈ ಚೈತನ್ಯ ನಿನ್ನ ಅನುಗ್ರಹ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕೈ ಜೋಡಿಸಿ ಕೇಳ್ಕೊಳ್ಳಿ. ಓಂ ಹಿರಣ್ಯಗರ್ಭಾಯ ನಮಃ. ಈ ರೀತಿ ಇಲ್ಲ, ಓಂ ಗಣಿ ಸೂರ್ಯಾದಿತ್ಯಾಯ ನಮಃ. ಈ ರೀತಿ ಓಂ ಸೂರ್ಯಾಯ ನಮಃ ಇದನ್ನ ಹೇಳ್ಕೊಳ್ಳಿ. ಓಂ ಆದಿತ್ಯಾಯ ನಮಃ. ನಿಮ್ಗೆ ಹೇಗೆ ಸುಲಭ ಆಗುತ್ತೋ ಅದನ್ನ ಹೇಳ್ತಿದ್ದಾನೆ. ಅದನ್ನ ಮಾಡಿ ನೀವು 40 ನಿಮ್ಮ ಗಂಡನಿಗೊಂದು ಹೆಸರು, ನಿಮಗೊಂದು ಹೆಸರು, ನಿಮ್ಗೆ ಸಮಾಜದಲ್ಲಿ ಒಂದು ಗೌರವ, ಕುಟುಂಬದಲ್ಲಿ ಒಂದು ಗೌರವ. ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರೆ, ಅವಮಾನಿಸ್ತಾರೆ ಗುರುಗಳೇ ಅನ್ನತಕ್ಕಂಥವ್ರು ಕೂಡ ನೀವು ಕಾಟನ್ ಸೀರೆ, ಕಾಟನ್ ಪಂಚಲ್ಲಿ ಹೋದ್ರು ಕೂಡ ಸರ್ಕು ಅಂತ ಅವ್ರು ನಿಮ್ಮ ಪಕ್ಕದಲ್ಲಿ ನಿಂತು ಹಿಂಗೆ ಅನ್ಬೇಕು. ಏನೋ ದಿವ್ಯ ತೇಜಸ್ಸು ಬರ್ತಿದೆ ಕಣೋ ಅನ್ನತಕ್ಕಂಥದ್ದು ಅವನಲ್ಲಿ ಏನೋ ಇದೆ ಕಣೋ. ಎಲ್ಲಿದ್ದರೂ ನೀವು ಹಿರಿಯರಾಗಿ ಗೌರವಿಸಲ್ಪಡ್ತೀವಿ. ಆ ಆರೋಗ್ಯ ನಳನಳಿಸುತ್ತೆ, ಆ ಹೆಸರು ನಳನಳಿಸುತ್ತೆ, ಆತ್ಮ ಶುದ್ಧಿಯಾಗುತ್ತೆ. ನೆನ್ಪಿಟ್ಕೊಳ್ಳಿ, ಆತ್ಮ ಹೇಳುತ್ತೆ, ಇಟ್ ಟೆಲ್ಸ್ ಯು ದಿ ಟ್ರೂತ್. ಏನ್ ಮಾಡ್ತಿದೀಯೋ ಕಂಟ್ರೋಲ್ ಮಾಡ್ಕೊ. ಏನೋ ಇಷ್ಟು ಚಾಕ್ಲೇಟ್ ಎತ್ಕೋತಿದ್ಯಾ, ಮೋದಿಜಿ ಪಾರ್ಲೆ ಮೆಲೋಡಿ ತೋರ್ಸುದ್ರಲ್ವಾ, ಆಸೆಯಿಂದ ದಿನ 4 ಕಣೋ, ಎಲ್ಲೋ ಒಂದು ತಿನ್ನೋ, ಕಂಟ್ರೋಲಲ್ಲಿ ಇಟ್ಕೊಳ್ಳೋ. ಶುಗರ್ಗೋಸ್ಕರ, ಹೆಲ್ತ್ಗೋಸ್ಕರ ಅಂತಕ್ಕಂಥದ್ದು. ನಮ್ ದೊರೆ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು 10 ಚಾಕ್ಲೇಟ್ ತಿನ್ನೋದಾ? ಮಾಡಬಾರ್ದು ಅಂತ. ಎಷ್ಟು ಹಿತಮಿತ ಇರಬೇಕು ಅನ್ನತಕ್ಕಂಥದ್ದನ್ನ ಯಾರು ಸೂರ್ಯೋಪಾಸನೆ ಮಾಡುತ್ತಾರೋ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನನಗೆಂದಿಗೂ ನಾನು ಯಾರಿಂದನೂ ಹೋಗಿಲ್ಲ, ಯಾವತ್ತೂ ಸಹಾಯ ಕೇಳ್ದವನಲ್ಲ. ನನಗೆ ಭಗವಂತನೇ ಸಾಕ್ಷಿ.
ಅವನೇ ನಿಂತು ನಡೆಸುತ್ತಿದ್ದಾನೆ ಎಂದು ನಾನು ಹೆಸರಿಗೋಸ್ಕರ, ದುಡ್ಡುಗೋಸ್ಕರ, ಅಧಿಕಾರಕ್ಕೋಸ್ಕರ, ಪದವಿಗೋಸ್ಕರ ಹೋಗಿದ್ದೇ ಇಲ್ಲ. हमारे पीछे दौलत है, हमारे पीछे शौहरत है, हमारा पीछे मोहब्बत है, हमारा पीछे भगवान भी है. ಅದು ನೀವೇ. ನಾನು ಹಿಂದೆ ರಕ್ಷಾ ಭಟರಾಗಿ ನೀವು ನಿಂತಿದ್ದೀರಿ ಅಂದ್ರೆ ಅದಕ್ಕೆ ಸಾಕ್ಷಿ ನನ್ನ ಸೂರ್ಯೋಪಾಸನೆ. ನೀವು ಕೂಡ ಅಂಥದ್ದೊಂದು ತೇಜಸ್ ಅಲ್ಲೊಂದು ಕೆಲಸದಲ್ಲಿರ್ಬೋದು, ಮನೇಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಬಂಧುಗಳಲ್ಲಿರ್ಬೋದು, ಆತ್ಮೀಯರಲ್ಲಿರ್ಬೋದು, ಅನ್ನಕ್ಕಾಗಲಿ, ಗೌರವಕ್ಕಾಗಲಿ, ಪದವಿಗಾಗಲಿ, ಸಿರಿವಂತಿಕೆಗಾಗಲಿ ಖಂಡಿತ ನೆಲೆಸ್ತಕ್ಕಂಥದ್ದಾಗುತ್ತೆ. ಗೆಲುವು ನಿಮ್ಮದಾಗಲಿ ಅಂತ ಹೇಳ್ತಾ, ಶನಿವಾರ ವಿಶಾಖ ನಕ್ಷತ್ರ, ಎಲ್ಲರೂ ಆರಾಮ್. ಸತ್ಯನಾರಾಯಣ ಪೂಜೆಗೆ ದೇವಸ್ಥಾನದಲ್ಲಿ ಮಾಡ್ತಿರ್ತಾರೆ ಮಕ್ಕಳೇ, ಹೋಗಿ. ಆಗುತ್ತಾ ವೈದಿಕರಿಗೆ ಅವ್ರೇನ್ ಮಾಡ್ತಾರೆ, ಅವ್ರೇನ್ ಮಾಡಲ್ಲ, ಅವ್ರ ಹಿಂಗೆ ಅವ್ರಂಗೆ ಬೇಡ ನಮಗೆ. ನೀವ್ಯಾರು? ನೀವು ಸಿಹಿಯೇ, ನೀವು ಸಿಹಿಯಾಗೇ ಇರಿ. ಅವ್ರು ಬೇವಿನ ಮರ ಕಹಿಯಾಗೆ ಎತ್ಕೊಳ್ಳಿ. ನಮಗ್ ಬೇಡ, ನಮಗೆ ಅವ್ರು ಮರ್ಯಾದೆ ಕೊಡಲ್ಲ, ನಮ್ಮನ್ನು ಕೇವಲವಾಗಿ ನೋಡ್ತಾರೆ. ನಾವು ಬರೀ 2 ಎಲೆ ಅಡಿಕೆ, 1-2 ಬಾಳೆಹಣ್ಣು ಇಟ್ವಿ, ಪರವಾಗಿಲ್ಲ. ನಮ್ಮನ್ನು ದೂರಕ್ಕೆ ನಿಲ್ಸಿದ್ರೆ ಅದು ಬೇಕಿಲ್ಲ. ನೀವು ಏನು ಮಾಡಿದಿರಿ ಪ್ರಕೃತಿಗೆ, ಅದಷ್ಟೇ ಮುಖ್ಯ. ಅಷ್ಟೇ. ನೀವು ಸಿಹಿತನೇ, ನಿಮ್ಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಲ್ವಾ? ನನ್ನ ಮಾತು ಕೇಳಿ ಇವತ್ತು ಹೋಗಿ ಆ ರೀತಿ ಮಾಡಿ. ಯಾರಾದ್ರೂ ವೈದಿಕರಿಗೆ, ಅರ್ಚಕರಿಗೆ ಒಂದು ಫಲತಾಂಬೂಲ ಕೊಡೋದು, ಒಂದು ಗೋಪೂಜೆ ಮಾಡ್ತಕ್ಕಂಥದ್ದು, ಹನುಮರಾಲಯಕ್ಕೆ ಹೋಗಿ ಇವತ್ತಾಯ್ತು ಅಂತ ಹೇಳಿದ್ರೆ ಇನ್ನೂ ವಿಶೇಷ ಇರುತ್ತೆ. ಮಾಡ್ಕೊಂಡು ಬನ್ನಿ, ಒಳ್ಳೇದಾಗಲಿ. ನಿಮಗಾದಾಗ ಒಂದು ಶಲ್ಯ, ನಿಮಗಾದಾಗ ಅದ್ರ ಜೊತೆಲಿ ಒಂದು ಪಂಚೆ, ನಿಮಗಾದಾಗ ಅದ್ರ ಜೊತೆಯಲ್ಲಿ ಒಂದಷ್ಟು ಅಕ್ಕಿ, ಬೆಲ್ಲ, ಕೊಬ್ಬರಿ, ಅದ್ರ ಜೊತೆಲಿ ಫಲತಾಂಬೂಲ, ಹೂವು, ಹಣ್ಣು, ಎಲೆ, ಅಡಿಕೆ, ಈ ಥರದ್ದಿಟ್ಟು ಒಂದು 16 ರೂಪಾಯಿ ಇಟ್ಟು, ಶಕ್ತಿ ಇದ್ರೆ ಎಷ್ಟು ಬೇಕಾದ್ರು ಆ ರೀತಿ ಒಬ್ಬರಿಗೋ, ಇಬ್ಬರಿಗೋ, 3 5 ಜನಕ್ಕೂ ಕೊಡ್ತಾ ಬನ್ನಿ. ಪರಮಾತ್ಮ ನಿನಗೆ ಗೊತ್ತಿದೆ ನಾನು ಮಾಡಿದ್ದು ಅಂತ ಇವತ್ತು ಮಾಡಿ. ಆ ಗುರುವೇ ನಿಂತು ನಿಮಗೆ ದಾರಿ ನಡೆಸ್ತಾನೆ. ಯಾವುದೋ ರೂಪದಲ್ಲಿ, ಎಲ್ಲಿಯೋ ರೂಪದಲ್ಲಿ ಬರ್ತಾನೆ, ಕಾಪಾಡ್ತಾನೆ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಗುರುಸಾರದಲ್ಲಿತ್ತು, ಗುರುವು ಗುರುಸಾರದಲ್ಲಿತ್ತು, ಚಂದ್ರನ ಮೇಲೆ ದೃಷ್ಟಿ, ರಾಹು ಮೇಲೆ ದೃಷ್ಟಿ, ಬ್ಯೂಟಿಫುಲ್. ಭಾಗ್ಯಸ್ಥಾನದ ಮೇಲೆ ದೃಷ್ಟಿ. ವಿಶೇಷವಾಗಿ ಮೇಷರಾಶಿಗೆ ಭಾಗ್ಯೋದಯಂ, ಭಾಗ್ಯ ಓಪನ್ ಆಗೋಯ್ತು. ಡೋಂಟ್ ವರಿ. ಸಪ್ತಮವನ್ನು ನೋಡ್ತಿದ್ದಾನೆ. ಇಷ್ಟು ದಿನ ಯಾರು ನೋಡ್ತಿಲ್ಲ, ಕೇಳ್ತಿಲ್ಲ, ಮಾಡ್ತಿಲ್ಲ ಅಂತ ಅಳಪಡ್ತಿದ್ರಲ್ಲ, ನಿಮ್ಮೊಂದು ಹೆಸರು, ಒಡೆದ ಕುಟುಂಬ, ಒಡೆದ ಮನಸ್ಸು, ಒಡೆದ ಅಧಿಕಾರ, ಒಡೆದ ಬದುಕು, ಅಲ್ಲೊಂದು ನೀವು ಏನು ಕಷ್ಟಪಟ್ಟಿದ್ರೆ ಅಲ್ಲಿ ತಗೊಬಂದೆಲ್ಲಿಸ್ತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್, ಚೆನ್ನಾಗಿದೆ, ಗೋ ಎಟ್. ಡಾಕ್ಟರ್ ಆಗಿದ್ದೀರಾ, ಸೂಪರ್ ಹೆಸರು. ಜಡ್ಜ್ ಆಗಿದ್ದೀರಾ, ಇನ್ನಷ್ಟು ಹೆಸರು. ವೃಷಭ ರಾಶಿ. ಚಂದ್ರ 6ನೇ ಮನೆ, ಒಳ್ಳೇದು ಖರ್ಚು ಅಷ್ಟೇ. ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಅಕ್ಕ ತಂಗಿರಿಗೋಸ್ಕರ, ಅಲ್ಲೊಂದು ಸಣ್ಣ ಖರ್ಚು ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ. ಮಿಕ್ಕಂಥದ್ದು ಏನು ಅಂತ ಒಂದು ತೊಂದರೆಗಳೇನು ಇಲ್ಲ. ಬ್ಯೂಟಿಫುಲ್. ಮಿಥುನ ರಾಶಿ. ಪಂಚಮದಲ್ಲಿ ಚಂದ್ರ, ದಾನಕ್ಕೆ, ಧರ್ಮಕ್ಕೆ, ಪೂಜೆಗೆ, ಧಾರ್ಮಿಕ ಕಾರ್ಯಕ್ಕೆ ವಿಶೇಷ. ಚಂದ್ರ ಗುರುಸಾರದಲ್ಲಿ ಬಂದಾಗ ಪೂಜೆಗೆ, ದಾನಕ್ಕೆ, ದರ್ಶನಕ್ಕೆ, ಗುರು ದರ್ಶನ. ಇಂಥ ಗುರು ನಕ್ಷತ್ರ ಬಂದಾಗ ಹನುಮ ದರ್ಶನ ಮಾಡಬೇಕು. ಶನಿ ನಕ್ಷತ್ರ ಬಂದಾಗ ಗುರು ದರ್ಶನ ಮಾಡಬೇಕು, ರಾಮ ದರ್ಶನ ಮಾಡಬೇಕು. ತುಂಬಾ ಜನ ಗೊತ್ತಿಲ್ಲ. ಸೊ ಆಯ್ತು ಅಂದ್ರೆ ಮಿಥುನಕ್ಕೆ ಅಷ್ಟಮಾಧಿಪತಿ ಪ್ಲಸ್ ಭಾಗ್ಯಾಧಿಪತಿ ಶನಿ ನಿಮ್ಮ ನಕ್ಷತ್ರ ಸಾರದಲ್ಲೇ, ಮಿಥುನ ರಾಶಿಯ ನಕ್ಷತ್ರ ಸಾರದಲ್ಲೇ, ಬುಧನ ಸಾರದಲ್ಲೇ 10th ಕುಳಿತಿರೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಹೋಗಿ ಫರ್ನಿಚರು, ಎಂಟರ್ಟೈನ್ಮೆಂಟ್ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಇಂಟೀರಿಯರ್ ವಸ್ತುಗಳು, ಈ ಫ್ಯಾಷನ್ನು, ಮಾಲ್ಸು, ಥಿಯೇಟರು, ಕ್ಲಬ್ಸು, ಬ್ಯೂಟಿಫುಲ್ ಅಂತ ಒಂದು ವೃತ್ತಿ ಉದ್ಯೋಗ. ಕರ್ಕಾಟಕ ರಾಶಿ. ಚಂದ್ರ ಗುರುಸಾರ, ಮನೆ, ಕಮಿಟ್ಮೆಂಟ್, ಜವಾಬ್ದಾರಿ, ತುಂಬ ದೂರದ ಕೆಲಸ, ದೂರದ ವ್ಯವಹಾರ, ಓಡಾಟಗಳು, ಸ್ವಲ್ಪ ಪ್ರೆಷರ್ ಮಾಡಿಸ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ನೋಡಿಕೊಂಡು ಓವರ್ ರಿಸ್ಕ್ ತಗೊಳ್ತಕ್ಕಂಥದ್ದು ಬೇಡ, ಓವರ್ ಕಮಿಟ್ಮೆಂಟ್ ಬೇಡ. ಜೇಬಲ್ ತುಂಬ ದುಡ್ಡು ಇಟ್ಕೊಂಡು ಹೋಗ್ಬೇಡಿ. ಶಾಪಿಂಗು, ಇನ್ನೊಂದು ಶನಿವಾರ ಅದು ಇದು ಅಂತ ಸಿಕ್ಕಾಬಟ್ಟೆ ಖರ್ಚು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಬಿಡ್ತೀವಿ. ಇನ್ನು ವಿಶೇಷವಾಗಿ ಸಿಂಹರಾಶಿ. 3ನೇ ಮನೇಲಿ ಚಂದ್ರ, ಧೈರ್ಯ,
ಸ್ಥೈರ್ಯಂ, ಮನೋಕಾರಕ ಬೇರೆ ಬಂದ್ಬಿಟ್ಟಿದ್ದಾನೆ ಗುರುವಿನ ಸಾರದಲ್ಲಿ. ನಿಮ್ಮ ಕಮ್ಯುನಿಕೇಶನ್ ಇನ್ನೊಬ್ರಿಗೆ ದಾರಿ ಮಾಡಿಸುತ್ತೆ, ನಿಮ್ಮ ಧೈರ್ಯ ಇನ್ನೊಬ್ರನ್ನ ಕಾಪಾಡುತ್ತೆ, ನಿಮ್ಮ ಮಾರ್ಗದರ್ಶನ ಇನ್ನೊಬ್ರನ್ನ ಕಾಪಾಡುತ್ತೆ. ಟೀಚರು, ಅಡ್ವೈಸರು, ಡಾಕ್ಟರು, ಮೆಡಿಸನ್ನು, ನರ್ಸು, ಈ ಲೈನಲ್ಲಿರೋರಿಗೆ ಬ್ಯೂಟಿಫುಲ್. ಕನ್ಯಾ ರಾಶಿ, ಚಂದ್ರ ವಾಕ್ಸ್ಥಾನದಲ್ಲಿ, ಚಂದ್ರ ಗುರುವಿನ ಸಾರದಲ್ಲಿದ್ರೆ ಅದೊಂದು ಅದ್ಭುತ. ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿಗಳು, ಫೈನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಜ್ಯೋತಿಷ್ಕರು, ಆಗಮಿಕರು, ಪುರೋಹಿತರು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತದೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ ನಿಮ್ಮನೇಲೇ ಇದ್ದಾನೆ, ದಶಮಾಧಿಪತಿ ಚಂದ್ರ ಆ ಒಂದು ಗುರುವಿನ ಸಾರದಲ್ಲಿ ಇದ್ದಾನೆ. ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನ್ ನೀರು ಭದ್ರ, ಜಾಗ್ರತೆ. ತುಂಬಾ ಒಳ್ಳೆಯದು. ಈ ಕಲಿಯುಗಕ್ಕಿಲ್ಲ ಮಕ್ಕಳೇ, ಅಯ್ಯೋ ನಿಯತ್ತಿಲ್ಲದ ಪ್ರಪಂಚ ಆಯ್ತು. ನೆನಪಿಟ್ಟುಕೊಳ್ಳಿ, ನೀವು ಎಷ್ಟೇ ಒಳ್ಳೇದು ಮಾಡಿದರೂ ಜನ ಮರೆತು ಬಿಡುತ್ತಾರೆ. ದಿಸ್ ಇಸ್ ದಿ ಟ್ರೂತ್. ನೀವೆಷ್ಟೇ ಒಳ್ಳೇದು ಮಾಡಿ ನಿಮ್ಮಲ್ಲಿರುವ ಕೊರತೆಯನ್ನೇ ಹುಡುಕುತ್ತಿರುತ್ತಾರೆ. ದಿಸ್ ಇಸ್ ದಿ ಟ್ರೂ ಪ್ರಾಕ್ಟಿಕಲ್. ನೀವು ತುಂಬಾ ಗುರುಸಾರ ಮಾಡಿದ್ರ ಮರ್ತು ಬಿಡಿ. ಅವ್ರಿಗೆ ನೆನೆಸ್ಕೋತಾರೆ, ಅವ್ರು ನಮ್ಮ ಜೊತೆಯಲ್ಲಿ ಇರ್ತಾರೆ, ನಮಗೋಸ್ಕರ ನಿಲ್ತಾರೆ. ಆ ಭಾವವನ್ನ ಬಿಡಿ. ಎಷ್ಟೇ ಒಳ್ಳೇದು ಮಾಡೋದು, ನನ್ಗೆ ಒಳ್ಳೆಯವನಲ್ಲ ಅಂದ್ರೆ ಕೆಟ್ಟವನು. ಅದು ಹೆಂಗೆ ಅಂದ್ರೆ, ಮೊನ್ನೆ ಯಾರೋ ರೋಹಿಣಿ ನಕ್ಷತ್ರದ ಬಗ್ಗೆ ಅದ್ಭುತವಾಗಿ ಕಮೆಂಟ್ ಹಾಕ್ಬಿಟ್ಟಿದ್ದಾರೆ. ಪಾಖಂಡಿ, ಸ್ತ್ರೀಲೋಲ, ಹಂಗೆ ಹಿಂಗೆ. ಲೋಕದಲ್ಲಿ ಎಲ್ಲಾ ನಕ್ಷತ್ರದಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಖಂಡಿತ ನಾನು ಅದಕ್ಕೆ ನಿಮ್ಮನ್ನೆಲ್ಲ ದೂಷಿಸಲಾರದೆ, ದೂಷಿಸುವ ಹಾಗಿಲ್ಲ, ತಪ್ಪುಗಳು ನಿಮ್ಮ ಹತ್ರ ತೋರಿಸುವ ಹಾಗಿಲ್ಲ. ಅದಕ್ಕೆ ನಮ್ಮ ಆಚಾರ್ಯರು ಹೇಳ್ಕೊಟ್ಟಿರೋದು, ಕೆಟ್ಟದನ್ನೆಲ್ಲ ಹೆಚ್ಚು ನಿನ್ನ ಮೇಲೆ ಹೇಳ್ಕೊಳ್ಳೋ ಕರ್ಮ ಕಳಿಯುತ್ತೆ ಅಂತ. ಅದಕ್ಕೆ ನನ್ನನ್ನು ನಾನು ಆಗಾಗನೇ ಯಾವಾಗಲೂ ಹೇಳ್ತೇನೆ, ನಾನು ರಾವಣಾಸುರ, ನೀವು ರಾಮಚಂದ್ರರು ಅಂತ. ನನ್ನಷ್ಟು ಕೆಟ್ಟವನಿಲ್ಲ, ಧೂರ್ತನಿಲ್ಲ, ಮಂದಮತಿ ಇಲ್ಲ, ಅಹಂಕಾರಿ ಇಲ್ಲ, ದುರಂಕಾರಿ ಇಲ್ಲ ಅನ್ನತಕ್ಕಂಥದ್ದನ್ನ ಯಾವಾಗಲೂ ಹೇಳ್ತಿರ್ತಾನೆ. ಹಾಗಲಾದರೂ ನಿನ್ನ ಮತಿಗೆ ಹಿಡ್ಕೊಂಡಿರೋ ಗ್ರಹಣ ಬಿಡುತ್ತೆ ಕಣೋ. ನಂದು ನಾನೇ, ನನ್ನ ವಿದ್ಯೆ ಅನ್ನತಕ್ಕಂಥದ್ದು ಈ ಥರ ಮಾಡ್ಕೊ, ಇನ್ನೊಬ್ಬರ ಮೇಲೆ ಈ ಥರ ಬೆರಳು ತೋರಿಸ್ಬೇಡ ಅಂತ. ಸೊ ಇವತ್ತು ತುಲಾ, ಇನ್ನೊಬ್ಬನ ಬೆರಳು ತೋರಿಸ್ತಾ ಕೂತ್ಕೋಬೇಡಿ. ಈ ಲೋಕ ಹಾಗೆ ಕೆಲವರು ಇದ್ದಾರೆ, ಏನ್ ಮಾಡೋಣ, ಬಿಟ್ಟು ಮುಂದಕ್ಕೆ ನಡೀರಿ. ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಏನೋ ಮನಸ್ಸಿಗೆ ನೋವು, ಏನೋ ಒಂದು ಖರ್ಚು ವೆಚ್ಚಗಳು, ಜಸ್ಟ್ ಬ್ಲಿಂಕ್ ಎನ್ ಅನ್ ಐ. ಇನ್ನೊಂದು 3-4 ದಿನ ಗುರು ಇಸ್ ಮೂವ್ಮೆಂಟ್ ತುಂಬಾ ಚೆನ್ನಾಗಿ ಆಗ್ತಿದೆ. ಅದರಲ್ಲೂ ಗುರು ಪುಷ್ಯಾಮೃತ ಯೋಗಕ್ಕೆ ಬಂದಾಗ ಜೂನ್ 18ರ ಮೇಲೆ, ಅದು ಬೇರೆಯೇ. ಪುಷ್ಯ ನಕ್ಷತ್ರಕ್ಕೆ ಗುರು ಬಂದರೆ ಗುರು ಉಚ್ಚ ಸ್ಥಾನ ಕಟಕ ರಾಶಿಯಲ್ಲಿ, ಕರೆಕ್ಟ್ ಆಯ್ತಾ? ಆದರೆ ಯಾವ ನಕ್ಷತ್ರದಲ್ಲಿ ಬಂದರೆ ಉಚ್ಚ ಸ್ಥಾನ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಗುರು ಪುಷ್ಯ ನಕ್ಷತ್ರದಲ್ಲಿ ಬಂದರೆ ಉಚ್ಚ ಸ್ಥಾನ. ಅದ್ ಯಾಕೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಳ್ತಿರ್ತಾನೆ, ಕಾದು ನೋಡಿ. ಹೌದು, ಅಲ್ಲಿ ಯಾರ್ಯಾರಿದ್ದಾರೆ ನೋಡಿ. ಪುನರ್ವಸು ನಕ್ಷತ್ರ ಇದೆ, ತನ್ನ ಸ್ವಂತ ನಕ್ಷತ್ರದಲ್ಲಿ ಉಚ್ಚಂಗತ ಆಗ್ಬೇಕಿಲ್ಲ. ಆಮೇಲೆ ಪುಷ್ಯ ನಕ್ಷತ್ರ ಇದೆ, ಶನಿ ನಕ್ಷತ್ರ, ಅದರಲ್ಲಿ ಏನಕ್ಕಾಗ್ಬೇಕು. ಆಮೇಲೆ ಆಶ್ಲೇಷ ಬುಧನ ನಕ್ಷತ್ರ, ಸಾಧ್ಯವೇ ಇಲ್ಲ. ಆದರೂ ಕಟಕಕ್ಕೆ ಬಂದರೆ ಉಚ್ಚಂಗತ, ಸಮವರ್ತಿ ಅಂತ ಹೇಳ್ತಾರೆ. ಆ ಸಮವರ್ತಿಯ ಜೊತೆಯಲ್ಲಿ ಈ ಪುಣ್ಯಾತ್ಮ ವಿಚಿತ್ರವಾಗಿ ಉಚ್ಚ ಸ್ಥಾನವನ್ನ ಪಡಿತಾನೆ. ಅದನ್ನು ಮುಂದಿನ ದಿನದಲ್ಲಿ ಈ ಗುರು ಪ್ರವೇಶದ ಬಗ್ಗೆ ಜೂನ್ 2 ಅಂತ ಹೇಳಿದೆನಲ್ವಾ, ಆ ಸಂದರ್ಭದಲ್ಲಿ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಯಾಕೆ ಗುರು ಕಟಕ ರಾಶಿಯಲ್ಲಿ ಉಚ್ಚ, ಯಾಕೆ ಗುರು ಪುಷ್ಯ ನಕ್ಷತ್ರದಲ್ಲಿ ಉಚ್ಚಂಗತ, ನನ್ನ ಗುರುಗಳು ಹೇಳ್ಕೊಟ್ಟಿದ್ದು, ನನಗೇನ್ ಗೊತ್ತಿದೆ ಜೇಡಿ ಮನ್. ಸೊ ವೇಟ್ ಫಾರ್ ದ್ಯಾಟ್. ಯು ಆರ್ ಗೆಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್. ಆ ಲಾಸ್ಟ್ ಫೇಸ್, ಒಳ್ಳೇದು ಕೆಟ್ಟದ್ದು ದೇವ್ರ ಮೇಲೆ ಭಾರ ಹಾಕಿ ಬಿಡಿ. ಆ ಒಂದು ಸುಖಭಾವದಲ್ಲಿ ರಾಹು ಇದಾನಲ್ವಾ, ನನ್ನವರು, ನನ್ನ ಮನೆ, ನನ್ನ ಕುಟುಂಬ ಅನ್ನತಕ್ಕಂಥದ್ದೆಲ್ಲ ಯೋಚನೆ ಮಾಡ್ತಿದ್ದೀರಲ್ವಾ. ಸೊ ಅದೆಲ್ಲದಕ್ಕೂ ದಾರಿ ತೋರಿಸ್ಲಿಕ್ಕೆ ಬರ್ತಿದ್ದಾನೆ. ಸೊ ಅದರಿಂದ ಆದಷ್ಟು ನೀವು ಅಷ್ಟೇ ಯಾವುದೇ ಒಂದು ದೊಡ್ಡ ರಿಸ್ಕಿನ ವ್ಯವಹಾರ ಇವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ, ದೊಡ್ಡ ಕಮಿಟ್ಮೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ, ಸುಟ್ಟಾಕೋಗುತ್ತೆ. ಧನುಸು ರಾಶಿ,
ಫ್ಯಾಂಟಾಸ್ಟಿಕ್ ಡೇ. ಲಾಭದಲ್ಲಿ ಚಂದ್ರ, ಗುರುಸಾರ, ಗುರುವಿನ ದೃಷ್ಟಿ ಇರೋದ್ರಿಂದ ಖಂಡಿತ ಕಲಾವಿದರಿಗೆ, ನಾಟ್ಯಕಾರರಿಗೆ, ಸ್ಪೋರ್ಟ್ಸ್ ಲೈನಲ್ಲಿರೋರಿಗೆ, ಬ್ಯೂಟಿಫುಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ಕಾರ್ಪೊರೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಫ್ಯಾಂಟಾಸ್ಟಿಕ್. ಮಕರ ರಾಶಿಗೆ ಕಾರಕ ಭಾವನಾಸ್ತಿ. ಚಂದ್ರ ಗುರುಸಾರದಲ್ಲಿ ಇರೋ ವೃತ್ತಿಯಲ್ಲಿ ಏನಾದ್ರೂ ಒಂದು ಸಡನ್ ಚೇಂಜ್ ತರ್ತಾನೆ, ಸ್ಥಾನ ಬದಲಾವಣೆ ಮಾಡ್ತಾನೆ. ಏನೂ ಆಗೋಲ್ಲ, ಗುರು ಬದಲಾವಣೆ ಆಗ್ತಿದೆಯಲ್ಲ, ಸೊ ಅದರದೊಂದು ಫೋರ್ಸ್ ಇವತ್ತು ನಿಮ್ಗೆ ಅದು ಗೊತ್ತಾಗುತ್ತೆ. ನಾನು ಇಷ್ಟು ಕಷ್ಟಪಟ್ಟಿದ್ದೆ, ನೀನೇ ಕಣೋ, ನಿನಗೆ ಕಣೋ ಪ್ರಮೋಷನ್ ಅಂದವರು ಎಲ್ಲ ಬ್ಯಾಕ್ ಸ್ಟ್ಯಾಬಿಂಗು ಇನ್ನೊಂದು ಮಾಡ್ತಿರ್ತಕ್ಕಂಥದ್ದೆಲ್ಲ ನೋಡ್ತಿರ್ತಾರೆ. ಸೊ ಅದೆಲ್ಲದಕ್ಕೂ ದಾರಿ ಆಗ್ತಕ್ಕಂಥ ಒಂದು ದಿನ. ಏನು ಯೋಚನೆ ಮಾಡಬೇಡಿ, ಏನೂ ತಲೆ ಕೆಡ್ಸ್ಕೋಬೇಡಿ. ಸ್ವಂತ ಬಿಸ್ನೆಸ್ಸು ಅಂತ ಮಾಡ್ತಿರೋರು ತುಂಬಾ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಂಭರಾಶಿ, ಒನ್ ಆಫ್ ದ ಬೆಸ್ಟ್ ಡೇ ಯು ವಿಲ್ ಸಿ. ಚಂದ್ರ ಗುರುಸಾರ, ಗುರುವಿನ ದೃಷ್ಟಿ ಬೇರೆ, ರಾಹುವಿನ ಮೇಲೆ ಗುರು ದೃಷ್ಟಿ. ಸೊ ಹಿಡ್ಕೊಂಡಿರೋ ಕೆಲವೊಂದು ಕಮಿಟ್ಮೆಂಟ್ಗಳು, ಒದ್ದಾಟಗಳು, ಎಳೆದಾಟಗಳು, ಇದರಿಂದ ಹೊರಗಡೆ ಬರಲಿಕ್ಕೆ ಅದ್ಭುತ. ತುಂಬಾ ದೊಡ್ಡ ಪ್ರಸಾದ ಸೇವನೆ, ಇಲ್ಲ ತುಂಬಾ ದೊಡ್ಡ ವ್ಯಕ್ತಿಯ ಪರಿಚಯ, ಇಲ್ಲ ದೊಡ್ಡ ವ್ಯಕ್ತಿಯ ಜೊತೆ ಹೆಜ್ಜೆ, ಇವೆಲ್ಲವನ್ನು ಹಾಕ್ತಕ್ಕಂಥ ಸುಯೋಗವಿದೆ ಕುಂಭರಾಶಿಗೆ. ಗೋಯಡ್. ಇನ್ನು ಮೀನ ರಾಶಿ, ಖರ್ಚು ಜಾಸ್ತಿ. ಮನೇಲಿ ಮಕ್ಕಳಿದ್ರೆ, ತುಂಟು ಮಕ್ಕಳಿದ್ರೆ ಸ್ವಲ್ಪ ನೋಡ್ಕೊಳ್ಳಿ. ತಾಯಿ ತಂದೆ ಅಲ್ಲೊಂದು ನೋವು. ಚಂದ್ರ ಅಷ್ಟಮದಲ್ಲಿದ್ದಾನೆ. ಗುರುಸಾರ, ಗುರು ಅಂದ್ರೆ ಏನು? ಪುತ್ರಕಾರಕ, ಕುಟುಂಬಕಾರಕ. ಒಂದು ಮಕ್ಕಳ ವಿಚಾರ, ಇಲ್ಲ ಮನೆಯವರ ವಿಚಾರ, ಇಲ್ಲ ತುಂಬಾ ನಂಬಿದವರಿಂದಲೇ ತುಂಬಾ ದೊಡ್ಡದಾದಂಥ ನೋವು, ಒಂಥರ ಒದ್ದಾಟ, ತೊಳಲಾಟ ನಮ್ಮನ್ನು ಕಾಡಿಸ್ತಕ್ಕಂಥದ್ದಾಗುತ್ತೆ. ಬಿಟ್ಟು ನಿಮ್ಮ ಹತ್ರ ಏನ್ ಸ್ಟ್ರೆಂತ್ ಇದೆಯಾ ಅದ್ರ ಕಡೆ ನೋಡಿ. ಸೊ ಮನಸ್ಸು ಇವತ್ತು ಅಲ್ಲೋಲ ಕಲ್ಲೋಲ. ಅದೇ ನಾನು ಆಗಾಗ ಹೇಳ್ತೇನೆ ಅಲ್ವಾ, 2 ರೀತಿಯ ನಾಯಿಗಳಿದ್ದಾವೆ ಲೋಕದಲ್ಲಿ. ಒಂದು 4 ಕಾಲಿನ ನಾಯಿಗಳು ಮುಂದ್ಗಡೆಯಿಂದ ಅಟ್ಯಾಕ್ ಮಾಡಿದ್ರೆ, 2 ಕಾಲಿನ ನಾಯಿಗಳು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ತಾರೆ. ಅದ್ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಮೀನ ರಾಶಿ ತಲೆ ಕೆಡ್ಸ್ಕೋಬೇಡಿ, ಏನಾಗೋಲ್ಲ. 3-4 ಡೇಸ್. ಸೊ ಗುರು ಬದಲಾವಣೆ ಆಗೋಕ್ ಮೊದಲು ಸತ್ಯಾಸತ್ಯತೆಗಳು, ಯಾವ್ದು ಸರಿ ಯಾವ್ದು ತಪ್ಪು, ಇನ್ನೊಂದು ಅಂತೆಲ್ಲ ಗೊತ್ತಾಗಿದೆ ಅಲ್ವಾ. ಎಲ್ಲದರ ಉತ್ತರವನ್ನು ಭಗವಂತನೇ ನಿಂತು ನಡೆಸ್ತಾನೆ. ಸೊ ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತಾಯಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ಹೇಗೂ ಇವತ್ತು ಹುಣ್ಣಿಮೆ, ಸತ್ಯನಾರಾಯಣ ಪೂಜೆ, ರಾಮರ ದರ್ಶನ, ರಾಘವೇಂದ್ರ ಸ್ವಾಮಿಗಳ ದರ್ಶನ, ಇಂಥದ್ದು ಹೋಗಿ ಬನ್ನಿ. ಅಲ್ಲೊಂದು ಮನಸ್ಸಿಗೆ ಸಮಾಧಾನ, ತೃಪ್ತಿ, ಸ್ಥೈರ್ಯ ಕೊಡುತ್ತೆ. ನೋ ಮೋರ್. ತುಂಬಾ ದೊಡ್ಡ ರಿಸ್ಕ್ ಇವತ್ತು ತಗೋಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.